ಹಲೋ. ಕೇಳ್ತಾ ಇದೆಯಾ? ಯಾರು? ಹೂ ಇಸ್ ದಟ್? ಭೂಮಿಕಾ. ಸೊ ಸ್ಟಾರ್ಟ್ ಮಾಡೋಣ. ಎಷ್ಟು 8 ಜನ ಇದ್ದೀರಾ? ರಾಧಿಕಾ ಇದ್ದಾಳೆ, ಚಂದ್ರಕಲಾ, ಚಂದ್ರಶೇಖರ, ಮಮತಾ. ಮಮತಾ ಇದ್ದಾಳ? ಓಕೆ, ಸ್ಟಾರ್ಟ್ ಮಾಡೋಣ. ಹಲೋ. ಸೊ ನೆನ್ನೆ ಇದನ್ನ ಕಳಿಸಿದ್ದೆ, ಸಿನಾಪ್ಸಿಸ್ ನೋಡಿದ್ರ ಎಲ್ಲ? ಸ್ವಲ್ಪ ಏನಾರು ಅರ್ಥ ಆಯ್ತಾ? ಏನಾರು ಸಮಥಿಂಗ್? ಏನ್ ನಥಿಂಗ? ಅರ್ಥ ಆಗಿದೆಯಲ್ಲ? ಸೊ ಕೂಲಮ್ಸ್ ಲಾ ಮೇಲೆ ಎಸ್ಟರ್ಡೇ ವಿ ಹ್ಯಾವ್ ಡನ್ ಒಂದು ಪ್ರಾಬ್ಲಮ್ ಇತ್ತಲ್ಲ, ಹೌದಾನೆ? ಸೊ ಇಟ್ ವಾಸ್ ಈ ತರ ಒಂದು ಸ್ಕ್ವೇರ್ ಇತ್ತು, ದೇರ್ ವಾಸ್ ಎ ಸ್ಕ್ವೇರ್, ಸರಿ ತಾನೆ? ಸೊ ವಾಟ್ ವಾಸ್ ದ ಲೆಂತ್ ಆಫ್ ದ ಸ್ಕ್ವೇರ್? ಎ ಎ ಎ, ಹೌದಾನೆ? ದ ಲೆಂತ್ ಆಫ್ ದ ಸ್ಕ್ವೇರ್ ವಾಸ್ ಎ. ಎಷ್ಟು ಉದ್ದ ಇತ್ತು, ಸರಿನಾ? ಸೊ ಅಲ್ಲಿ ಕೆಪ್ಟ್ ಸಮ್ ಚಾರ್ಜಸ್, ಬೇರೆ ಬೇರೆ ಚಾರ್ಜ್ ಇಟ್ಟಿದ್ದ. ಸೊ ಈ ತುದಿಲಿ ಇಲ್ಲಿ ಕ್ಯಾಪಿಟಲ್ ಕ್ಯೂ ಅಷ್ಟು ಚಾರ್ಜ್ ಇಟ್ಟಿದ್ದ, ಸರಿ ತಾನೆ? ಇಲ್ಲೂ ಕ್ಯಾಪಿಟಲ್ ಕ್ಯೂ ಅಷ್ಟು ಚಾರ್ಜ್ ಇತ್ತು. ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಾ ಮೋಸ್ಟ್ಲಿ? ಇಲ್ಲಿ ಸ್ಮಾಲ್ ಕ್ಯೂ, ಇಲ್ಲಿ ಸ್ಮಾಲ್ ಕ್ಯೂ ಚಾರ್ಜ್ ಇದ್ದು ಕಾಣ್ತಾ ಇದ್ದಾನೆ, ಹೌದಾ? ಸೊ ಅವನ್ ಕ್ವಶನ್ ಏನಿತ್ತು? ವಾಟ್ ವಾಸ್ ದಿಸ್ ಕ್ವಶನ್? ಫಾರ್ ಸಿಸ್ಟಮ್ ಆಫ್ ಚಾರ್ಜಸ್, ಇಲ್ಲಿ 4 ಚಾರ್ಜ್ ಇದೆ, ಸಿಸ್ಟಮ್ ಆಫ್ 4 ಚಾರ್ಜಸ್, ನಾಲ್ಕು ತುದಿಲಿ ಇಟ್ಟಿದ್ದಾನೆ ಸ್ಕ್ವೇರ್, ಹೌದಾನೆ? ದೇ ಆರ್ ಕೆಪ್ಟ್ ಅಟ್ ದ 4 ವರ್ಟೈಸಸ್ ಆಫ್ ಎ ಸ್ಕ್ವೇರ್ ಆಫ್ ಲೆಂತ್ ಎ. ಹಾಗಾದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಕ್ಯೂ. ಹಾಗಾದ್ರೆ ಕ್ಯಾಪಿಟಲ್ ಕ್ಯೂ ಎಷ್ಟು ವ್ಯಾಲ್ಯೂ ಇದ್ರೆ, ಸರಿ ತಾನೆ? ಕ್ಯಾಪಿಟಲ್ ಕ್ಯೂ ಇದೆಯಲ್ಲ, 2 ಚಾರ್ಜ್, ಎಷ್ಟು ಕ್ಯಾಪಿಟಲ್ ಕ್ಯೂ ಚಾರ್ಜಸ್ ಇಲ್ಲಿ? 2 ಚಾರ್ಜ್, ಇದೊಂದು ಕ್ಯಾಪಿಟಲ್ ಕ್ಯೂ, ಇದೊಂದು ಕ್ಯಾಪಿಟಲ್ ಕ್ಯೂ. ಹಾಗಾದ್ರೆ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಎಷ್ಟಿದ್ರೆ ಈ ಸ್ಮಾಲ್ ಕ್ಯೂ ಇದೆಯಲ್ಲ ಅದ್ರ ಮೇಲೆ ರಿಸಲ್ಟೆಂಟ್ ಫೋರ್ಸ್ ಇಸ್ 0, ಅಂದ್ರೆ ಈ ರಿಸಲ್ಟೆಂಟ್ ಫೋರ್ಸ್ ಮೇಲೆ ಯಾವುದೇ ಫೋರ್ಸ್ ಇರಬಾರ್ದು ಈ ಕ್ಯೂ ಮೇಲೆ. ಹಾಗಾದ್ರೆ ಈ ಕ್ಯಾಪಿಟಲ್ ಕ್ಯೂ ವ್ಯಾಲ್ಯೂ ಎಷ್ಟಿರ್ಬೇಕು ಅಂತ ಒಂದು ಕ್ವಶನ್ ಇತ್ತು, ಹೌದಾನೆ? ಅರ್ಥ ಆಗಿದೆ ಮೋಸ್ಟ್ಲಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಹೌದಾನೆ? ಸೊ ಇಟ್ ಇಸ್ ಬೇಸ್ಡ್ ಆನ್ ವಾಟ್ ಕಾನ್ಸೆಪ್ಟ್? ಇಟ್ ಇಸ್ ಬೇಸ್ಡ್ ಆನ್ ಕೂಲಮ್ಸ್ ಲಾ. ಎದ್ರ ಮೇಲೆ ಅದು? ಕೂಲಮ್ಸ್ ಲಾ. ನಮಗೆ ಕೂಲಮ್ಸ್ ಲಾ ಬಹಳ ಚೆನ್ನಾಗಿ ಗೊತ್ತಿದೆ, ಬಟ್ ಇಲ್ಲ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋಣ, ಹೌದಾ? ನೋಡಿ, ಇಲ್ಲಿ 2 ಸ್ಮಾಲ್ ಕ್ಯೂ ಚಾರ್ಜಸ್ ಇದಾವೆ, ಇದೊಂದು ಇದೊಂದು, ಹೌದಾ? ಸೊ ಈ ಫಸ್ಟ್ ಸ್ಮಾಲ್ ಕ್ಯೂ ಇದೆಯಲ್ಲ, ಅದೇ ಮಾಡುತ್ತೆ ಈ ಎರಡನೇ ಸ್ಮಾಲ್ ಕ್ಯೂ ಮೇಲೆ ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡುತ್ತೆ. ಇಟ್ ವಿಲ್ ರಿಪಲ್, ಯಾಕಂದ್ರೆ ದೇ ಆರ್ ಲೈಕ್ ಚಾರ್ಜಸ್, ಹೌದಾನೆ? ಸೊ ಇಟ್ ವಿಲ್ ರಿಪಲ್. ಸೊ ದಟ್ ರಿಪಲ್ಸಿವ್ ಫೋರ್ಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ಈ ದಿಕ್ಕಿನಲ್ಲಿ ಇರುತ್ತೆ. ದಿಸ್ ಇಸ್ ದ ರಿಪಲ್ಸಿವ್ ಫೋರ್ಸ್, ಕರೆಕ್ಟ್ ತಾನೆ? ಇಲ್ಲಿ ಪಾಸ್ ಆಗಬೇಕಿತ್ತು, ಆಗಿಲ್ಲ. ಸೊ ದಟ್ ವಿಲ್ ದ ರಿಪಲ್ಸಿವ್ ಫೋರ್ಸ್. ಎಂತ ಫೋರ್ಸ್ ಅದು? ರಿಪಲ್ಸಿವ್ ಫೋರ್ಸ್ ಈ ದಿಕ್ಕಿನಲ್ಲಿ ಇರುತ್ತೆ, ಯಾಕಂದ್ರೆ ಫೋರ್ಸ್ ಇದೆ ವೆಕ್ಟರ್, ಸರಿ ತಾನೆ? ಸೊ ದೇರ್ ಫಾರ್ ಡೈರೆಕ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಈ ದಿಕ್ಕಿನಲ್ಲಿ ಇರುತ್ತೆ. ಸೊ ಏನಂತ ಕರೆದಿದ್ನ? ಎಫ್ ಆರ್ ಅಂತ ಕರೆದಿದ್ವಿ. ಎಫ್ ರಿಪಲ್ಸಿವ್, ಸಫಿಕ್ಸ್ ಆರ್ ಅದು, ಸರಿ ತಾನೆ? ಸೊ ಬರೀ ಇಷ್ಟೇ ರಿಪಲ್ಸಿವ್ ಫೋರ್ಸ್ ಇದ್ದಿದ್ರೆ ಈ ಚಾರ್ಜ್ ಇದೆ ಲೈಕ್ ಸ್ಮಾಲ್ ಕ್ಯೂ, ಅದೇನೇ ಮಾಡ್ತಾ ಇತ್ತು? ಈ ದಿಕ್ಕಿನಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇತ್ತು, ಇಟ್ ವುಡ್ ಹ್ಯಾವ್ ರಿಪಲ್ಡ್. ಬಟ್ ಅವನ ಪ್ರಕಾರ ಏನು, ಇದು ರಿಪಲ್ ಆಗಬಾರ್ದು, ಎಲ್ಲಿರುತ್ತೋ ಅಲ್ಲೇ ಇರಬೇಕು. ಹಾಗಾದ್ರೆ ಈ 2 ಕ್ಯಾಪಿಟಲ್ ಕ್ಯೂ ಇದಾವಲ್ಲ, ಅದ್ರ ಎಷ್ಟು ವ್ಯಾಲ್ಯೂ ಇರಬೇಕು ಅಂತ ನಾನು ಕೇಳಿದ್ದೇನೆ, ಸರಿ ತಾನೆ? ಸೊ ಹಾಗಾದ್ರೆ ಎಫ್ ಆರ್ ನ ಕೌಂಟರ್ ಮಾಡ್ತಕ್ಕಂಥ ಇನ್ನೊಂದು ಫೋರ್ಸ್ ಬೇಕು ನಮಗೆ, ಅದಕ್ಕೆ ಉಲ್ಟಾ. ಹೌದ್ ತಾನೆ? ಸೊ ಇಟ್ ಶುಡ್ ಬಿ ಈಕ್ವಲ್ ಮತ್ತೆ ಆಪೋಸಿಟ್. ಸೊ ಆ ಫೋರ್ಸ್ ಐ ವಿಲ್ ರೈಟ್ ಇಟ್ ಬೈ ಸಮ್ ಬ್ಲೂ ಕಲರ್ ತಗೊಂಡು ಬರಿತೀನಿ. ಸೊ ನೋಡಿ, ಬ್ಲೂ ಕಲರ್ ಈ ದಿಕ್ಕಿನಲ್ಲಿ ಇರುತ್ತೆ, ಇಟ್ ಶುಡ್ ಬಿ ಈ ದಿಕ್ಕಿನಲ್ಲಿ ಇರ್ಬೇಕು ಅದು, ಸರಿ ತಾನೆ? ಎಫ್ ಆರ್ ಅಷ್ಟೇ ಇರಬೇಕು, ಮತ್ತೆ ಇಟ್ ಶುಡ್ ಬಿ ಇನ್ ದಿಸ್ ಡೈರೆಕ್ಷನ್, ಹೌದಾ? ಆ ದಿಕ್ಕಿನಲ್ಲಿ ಯಾರಿದ್ದಾರೆ? ಯಾರು ಫೋರ್ಸ್ ಅಪ್ಲೈ ಮಾಡ್ತಾ ಇಲ್ಲ. ಸೊ ಈ ತರ ಬ್ಲೂ ಕಲರ್ ಅಲ್ಲಿರೋ ಫೋರ್ಸ್ ನ ಅಪ್ಲೈ ಮಾಡೋಕೆ ಯಾರಿಂದ ಸಾಧ್ಯ ಅಂದ್ರೆ ಈ ಕ್ಯೂ ಮತ್ತೆ ಈ ಕ್ಯೂ ಇಬ್ರು ಸೇರಿ ಮಾಡ್ಬೇಕು ಅದನ್ನ, ಅವ್ರ ಕೆಲಸ ಇವಾಗ ಅದು, ಸರಿನಾ? ಹಾಗಾದ್ರೆ ಈ ಕ್ಯಾಪಿಟಲ್ ಕ್ಯೂ ಇದೆಯಲ್ಲ ಮೊದಲನೇದು, ಇದು ಈ ಸ್ಮಾಲ್ ಕ್ಯೂ ಮೇಲೆ, ಹೌದಾನೆ? ಅದನ್ನ ಅಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಇದು ಬ್ಲೂ ಕಲರ್ ಇದೆ, ದಿಸ್ ಇಸ್ ದ ರಿಸಲ್ಟೆಂಟ್ ಫೋರ್ಸ್. ಇದು ರಿಪಲ್ಸಿವ್ ಫೋರ್ಸ್, ಇದು ಬೇರೆ. ನಾನು ಕೇಳ್ತಾ ಇದ್ದೀನಿ ರಿಸಲ್ಟೆಂಟ್ ಫೋರ್ಸ್ ಈ ದಿಕ್ಕಿನಲ್ಲಿ ಇರಬೇಕು. ಅಂದ್ರೆ ನಿಮಗೆ ಗೊತ್ತಲ್ಲ, ಯಾವ್ದೋ ವೆಕ್ಟರ್ ಹಿಂಗಿದೆ ಅಂದ್ರೆ ಅದನ್ನ ರಿಸಾಲ್ವ್ ಮಾಡೋದು ನಾವು, ಒಂದು ಅಲಾಂಗ್ ವೈ ಕಾಂಪೋನೆಂಟ್, ಮತ್ತೊಂದು ಅಲಾಂಗ್ ಎಕ್ಸ್ ಕಾಂಪೋನೆಂಟ್, ಸರಿ ತಾನೆ? ದಿಸ್ ಇಸ್ ದ ನೋಡಿ, ಈ ಫೋರ್ಸ್ ನಿಲ್ ಬರ್ದೀನಿ, ಅದನ್ನ 2 ರಿಸಾಲ್ವ್ ಮಾಡ್ತೀನಿ, ಒಂದು ಈ ದಿಕ್ಕಿನಲ್ಲಿ, ಇನ್ನೊಂದು ಅಲಾಂಗ್ ಎಕ್ಸ್ ಕಾಂಪೋನೆಂಟ್. ದಿಸ್ ದ ಎಕ್ಸ್ ಕಾಂಪೋನೆಂಟ್, ದಿಸ್ ಇಸ್ ದ ವೈ ಕಾಂಪೋನೆಂಟ್, ಹೌದಾನೆ? ಅಂದ್ರೆ ಈ ಬ್ಲೂ ಕಲರ್ ಫೋರ್ಸ್ ಬರಬೇಕು ಅಂದ್ರೆ ಇನ್ನೆರಡು ಫೋರ್ಸ್ಗಳು ಕೆಲಸ ಮಾಡಬೇಕು. ಅವು ಒಂದು ಈ ದಿಕ್ಕಿನಲ್ಲಿ ಇರಬೇಕು, ಮತ್ತೊಂದು ಇನ್ನೊಂದು ಈ ದಿಕ್ಕಿನಲ್ಲಿ ಇರಬೇಕು, ಕರೆಕ್ಟಾ? ಸರಿ. ಅಂದ್ರೆ ಈ ದಿಕ್ಕಿನಲ್ಲಿ ಇರಬೇಕು ಅಂದ್ರೆ ಈ ಸ್ಮಾಲ್ ಕ್ಯೂನ ಕ್ಯಾಪಿಟಲ್ ಕ್ಯೂ ಅಟ್ರಾಕ್ಟ್ ಮಾಡಬೇಕು. ಇದು ಈ ದಿಕ್ಕಿನಲ್ಲಿ ಇರಬೇಕು ಅಂದ್ರೆ ಈ ಸ್ಮಾಲ್ ಕ್ಯೂನ ಈ ಕ್ಯಾಪಿಟಲ್ ಕ್ಯೂ
ಅಟ್ರಾಕ್ಟ್ ಮಾಡಬೇಕು. ಅಂದ್ರೆ ದಿಸ್ ಕ್ಯಾಪಿಟಲ್ ಕ್ಯೂ ಶುಡ್ ಬಿ ನೆಗೆಟಿವ್. ಕ್ಯಾಪಿಟಲ್ ಕ್ಯೂ ಏನಾಗಿರ್ಬೇಕು? ಅದು ನೆಗೆಟಿವ್ ಇರಬೇಕು. ಸರಿತಾನೆ? ಕರೆಕ್ಟಾ? ಸರಿತಾನೆ? ಹೌದಾ? ಫಾರ್ ಫೋರ್ಸ್ ಆನ್ ಕ್ಯೂ ಟು ಬಿ ಝೀರೋ, ದ ಚಾರ್ಜಸ್ ಕ್ಯೂ ಮಸ್ಟ್ ಬಿ ಆಪೋಸಿಟ್ ಆಫ್ ನೇಚರ್. ಅಂದ್ರೆ ಈ ಸ್ಮಾಲ್ ಕ್ಯೂನು ಮತ್ತೆ ಕ್ಯಾಪಿಟಲ್ ಕ್ಯೂನು ಅಪೋಸಿಟ್ ಸೈನ್ ಅಲ್ಲಿ ಇರ್ಬೇಕು. ಇಲ್ಲ ಸ್ಮಾಲ್ ಕ್ಯೂ ಪಾಸಿಟಿವ್ ಇತ್ತು ಅಂದ್ರೆ ಕ್ಯಾಪಿಟಲ್ ಕ್ಯೂ ನೆಗೆಟಿವ್ ಇರಬೇಕು. ಕ್ಯಾಪಿಟಲ್ ಕ್ಯೂ ನೆಗೆಟಿವ್ ಇತ್ತು ಅಂದ್ರೆ ಸ್ಮಾಲ್ ಕ್ಯೂ ಪಾಸಿಟಿವ್. ಒಟ್ಟು ಅಪೋಸಿಟ್ ಸೈನ್ ಇರಬೇಕು. ಅಂದ್ರೆ ನಾವಿಲ್ಲಿ ಕ್ಯೂ ನ ಸ್ಮಾಲ್ ಕ್ಯೂ ನ ಪಾಸಿಟಿವ್ ತಗೊಂಡ್ರೆ ಕ್ಯಾಪಿಟಲ್ ಕ್ಯೂ ಶುಡ್ ಬಿ ನೆಗೆಟಿವ್. ಸರಿನಾ? ಹಾಗಾದ್ರೆ ನೆಗೆಟಿವ್ ಎಷ್ಟಿರ್ಬೇಕು ಅಂತ ನೋಡೋಣ. ಹೌದಾನೆ? ಸೊ ಈ ಫೋರ್ಸ್ ಇದೆಯಲ್ಲ, ಬ್ಲೂ ಕಲರ್ ಫೋರ್ಸ್ ಕಾಣ್ತಾ ಇದೆಯಲ್ಲ ದೊಡ್ಡದು, ಹೌದಾ? ಸೊ ದಟ್ ಇಸ್ ದ ರಿಸಲ್ಟೆಂಟ್ ಫೋರ್ಸ್. ಯಾವ್ದರ ರಿಸಲ್ಟೆಂಟ್ ನೋಡಿ, ಈ ಫೋರ್ಸ್ ನ ಕಾಲ್ ಇಟ್ ಎಫ್ ಎ ಅಂತ ಕರಿತೀನಿ. ಬರೀತದೆ, ಕಾಣ್ತದೆ ಎಫ್ ಎ ಅಂತ. ಹಾ. ಸೊ ಮತ್ತೆ ಈ ಕಡೆ ಫೋರ್ಸ್ ಎಫ್ ಎ ಇರುತ್ತೆ. ಬೋತ್ ದ ಫೋರ್ಸಸ್ ವಿಲ್ ಬಿ ಎಫ್ ಎ. ಬೋತ್ ದ ಫೋರ್ಸಸ್ ವಿಲ್ ಬಿ ಎಫ್ ಎ. ಸೊ ಈ ಫೋರ್ಸು ಎಫ್ ಎ ಎಷ್ಟಿರುತ್ತೆ, ಈ ಫೋರ್ಸು ಎಫ್ ಎ ಎಷ್ಟಿರುತ್ತೆ, ಅವೆರಡು ರಿಸಲ್ಟೆಂಟ್ ಸೇರಿ ದೊಡ್ಡ ಕ್ಯೂ ಈ ಫೋರ್ಸ್ ಆಗ್ಬಿಡುತ್ತೆ. ಹೌದಾನೆ? ದಟ್ ಫೋರ್ಸ್ ಆಗ್ಬಿಡುತ್ತೆ. ಸರಿನಾ? ಸೊ ದೇರ್ ಫೋರ್ ದಿಸ್ ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಎಷ್ಟಿರುತ್ತೆ? ದಟ್ ವಿಲ್ ಬಿ ರೂಟ್ 2 ಟೈಮ್ಸ್ ದಿಸ್ ಅಂಡ್ ದಿಸ್. ನಾನು ಹೇಳಿದ್ನಲ್ಲ, ಆರ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಕಾಸ್ ಥೀಟಾ. ವೆರಿ ಗುಡ್. ಹೌದಾನೆ? ಎ ಈಸ್ ಒನ್ ಫೋರ್ಸ್ ಎಫ್ ಎ, ಬಿ ಇಸ್ ಅನದರ್ ಫೋರ್ಸ್ ದಿಸ್ ಎಫ್ ಎ. ಹೌದಾನೆ? ಅವೆರಡರ ನಡುವೆ ಆಂಗಲ್ ಥೀಟಾ. ಹೌದಾ? ಬಟ್ ಸಿನ್ಸ್ ಇಟ್ ಇಸ್ ಅ ಸ್ಕ್ವೇರ್, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸ್? ದಟ್ ಈಸ್ 90 degrees. So very good. So the cos 90 becomes 0. So this term will vanish. Therefore R will be equal to, R andre nam prakara this force, ಈ blue color dot force that will R, that will be equal to square root of F A andre FA square, B andrunu FA square, that will be 2 FA square. ಸರಿನಾ? So therefore that will be equal to, R will be equal to root 2 times FA. ಸರಿನಾ? root 2 times FA. ಹೌದಾನೆ? ಸೊ ದಟ್ ರೂಟ್ 2 ಟೈಮ್ಸ್ ಎಫ್ ಎ, ಈ ಫೋರ್ಸ್ ಇರುತ್ತಲ್ಲ, ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಫ್ ಆರ್. ಅದಕ್ಕೆ ಈಕ್ವಲ್ ಆಗಿ ಇರಬೇಕು. ಕರೆಕ್ಟಾ? ಹೌದಾನೆ? ಅಂದ್ರೆ ಎಫ್ ಆರ್ ಅಥವಾ ರೂಟ್ 2 ಟೈಮ್ಸ್ ಎಫ್ ಎ, ರೂಟ್ 2 ಟೈಮ್ಸ್ ಎಫ್ ಎ ಶುಡ್ ಬಿ ಈಕ್ವಲ್ ಟು ಎಫ್ ಆರ್. ಕರೆಕ್ಟಾ? ಡಯಾಗ್ರಾಮ್ ನೋಡಿ. ರೂಟ್ 2 ಟೈಮ್ಸ್ ಎಫ್ ಎ, ದಿಸ್ ಫೋರ್ಸ್ ಈ ಕಡೆ ಇದೆಯಲ್ಲ ಅದು, ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಫ್ ಆರ್. ರೆಡ್ ಕಲರ್ ಏನ್ ಫೋರ್ಸ್ ಇತ್ತಲ್ಲ, ಅದು ಎಫ್ ಆರ್ ಈಕ್ವಲ್ ಇರ್ಬೇಕು. ಹೌದಾನೆ? ಎರಡು ಈಕ್ವಲ್ ಇರ್ಬೇಕಲ್ಲ, ಯಾಕಂದ್ರೆ ಕ್ಯೂ ಶುಡ್ ಬಿ ಅಟ್ ರೆಸ್ಟ್. ಅದು ಮೂವ್ ಆಗಬಾರ್ದು ಕ್ಯೂ. ಸರಿನಾ? ಸೊ ಆದ ಕಾರಣ ಅರ್ಥ ಆಗಿದೆಯಲ್ಲ ದಿಸ್. ಈ ಎಫ್ ಆರ್, ರೆಡ್ ಕಲರ್ ಎಫ್ ಆರ್ ಏನ್ ನಾನು ಮಾರ್ಕ್ ಮಾಡ್ತಾ ಇದೀನಲ್ಲ, ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ರೂಟ್ 2 ಎಫ್ ಎ. ಅದನ್ನೇ ನೆಕ್ಸ್ಟ್ ಪೇಜಲ್ಲಿ ಬರ್ತೀನಿ. ರೂಟ್ 2 ಎಫ್ ಎ ಶುಡ್ ಬಿ ಈಕ್ವಲ್ ಟು ಎಫ್ ಆರ್. ಸರಿತಾನೆ? ಸೊ ದೇರ್ ಫಾರ್ ರೂಟ್ 2 ವಾಟ್ ಈಸ್ ಎಫ್ ಎ? ಎಫ್ ಎ ಇಸ್ ದ ಫೋರ್ಸ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಮತ್ತೆ ಸ್ಮಾಲ್ ಕ್ಯೂ. ಹೌದಾ? ಎಫ್ ಎ ತಾನೆ ಫೋರ್ಸ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಮತ್ತೆ ಸ್ಮಾಲ್ ಕ್ಯೂ. ದಟ್ ವಿಲ್ ಬಿ ಈಕ್ವಲ್ ಟು, ನಿಮಗೆ ಗೊತ್ತು, ಕೆ ಇಂಟು ಅಂದ್ರೆ 1/4 ಅಂದ್ರೆ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಡಿವೈಡ್ ಬೈ ಡಿಸ್ಟೆನ್ಸ್ ಎ ಸ್ಕ್ವೇರ್. ಡಿಸ್ಟೆನ್ಸ್ ಎ ಸ್ಕ್ವೇರ್. ಹೌದಾ? ಸೊ ಅದೇ ತರ ಈ ಲೈನ್ ಅಳಿಸ್ತೀನಿ. ಸೊ ಇನ್ ದ ಸೇಮ್ ಮ್ಯಾನರ್ ದಟ್ ಶುಡ್ ಬಿ ಈಕ್ವಲ್ ಟು ಎಫ್ ಆರ್. ವಾಟ್ ಇಸ್ ಎಫ್ ಆರ್? ದಿಸ್ ಫೋರ್ಸ್, ರೆಡ್ ಕಲರ್ ಫೋರ್ಸ್ ಎಲ್ಲ, ದಟ್ ಈಸ್, ಹೌದಾನೆ? ದಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಸ್ಮಾಲ್ ಕ್ಯೂ ಮತ್ತೆ ಸ್ಮಾಲ್ ಕ್ಯೂ. ಡಿಸ್ಟೆನ್ಸ್ ಎಷ್ಟಿದೆ? ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಸ್ಮಾಲ್ ಕ್ಯೂ? ವೆರಿ ಗುಡ್. ರೂಟ್ 2 ಟೈಮ್ಸ್ ಎ ಡಯಾಗನಲ್. ಹೌದಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು ಕೆ ಇಂಟು, ಕೆ ಅಂದ್ರೆ 1/4 ಅಂತ. ಹೌದಾ? ಆಗ್ಲೆಲ್ಲ 1/4 ಅಂತ ಬರೋದು ಕೆ ಅಂತ ಬರಿತೀನಿ. ನೀವು ಅದೇ ತರ ಮಾಡ್ಬೋದು. ಎಲ್ಲರ ಕೆ ಅಂತ ಬಂತಂದ್ರೆ 1/4 ಅಂತಾನೆ. ಹೌದಾ? ದಟ್ ವಿಲ್ ಬಿ ಕೆ ಇಂಟು ಸ್ಮಾಲ್ ಕ್ಯೂ ಡಿವೈಡ್ ಬೈ ರೂಟ್ 2 ಹೋಲ್ ಸ್ಕ್ವೇರ್. ವೆರಿ ಗುಡ್. ರೂಟ್ 2 ಎ ಹೋಲ್ ಸ್ಕ್ವೇರ್. ಸರಿನಾ? ಸೊ ಎನಿಥಿಂಗ್, ಏನು ಕ್ಯಾನ್ಸಲ್ ಆಗುತ್ತೆ? ಕೆ ಮತ್ತೆ ಹಾ ಹಾ ಇಲ್ಲಿ ಇದು ಎ ಸ್ಕ್ವೇರ್ ಆಗುತ್ತೆ. ಎರಡು ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿಂದೇನು? ರೂಟ್ 2 ಎಲ್ ಎಚ್ ಎಸ್ ಅಲ್ಲಿ ರೂಟ್ 2 ಇಂಟು ಮತ್ತೊಂದು ಕ್ಯೂ ಹೋಗುತ್ತೆ. ಸರಿತಾನೆ? ರೂಟ್ 2 ಇಂಟು ಕ್ಯಾಪಿಟಲ್ ಕ್ಯೂ ಶುಡ್ ಬಿ ಈಕ್ವಲ್ ಟು ಸ್ಮಾಲ್ ಕ್ಯೂ, ರೈಟ್ ಸೈಡ್ ಅಲ್ಲಿ ಇದೊಂದು ಸ್ಮಾಲ್ ಕ್ಯೂ ಉಳ್ಕೊಳುತ್ತೆ, ಡಿವೈಡ್ ಬೈ ರೂಟ್ 2 ಸ್ಕ್ವೇರ್ ಅಂದ್ರೆ 2. ಕರೆಕ್ಟಾ? ವೆರಿ ಗುಡ್. ದೇರ್ ಫೋರ್ ಹಾಗಾದ್ರೆ ಸ್ಮಾಲ್ ಕ್ಯೂ ಅಥವಾ ಕ್ಯಾಪಿಟಲ್ ಕ್ಯೂ, ಸ್ಮಾಲ್ ಕ್ಯೂ ಎಷ್ಟಿರ್ಬೇಕಾದ್ರೆ 2 ರೂಟ್ 2 ಇಂಟು ಕ್ಯಾಪಿಟಲ್ ಕ್ಯೂ ಇರ್ಬೇಕು.
ರೂಟ್ 2 ಇಂಟು ಕ್ಯಾಪಿಟಲ್ ಕ್ಯೂ ಇರಬೇಕು ಮತ್ತೆ ಇಟ್ ಶುಡ್ ಬಿ ನೆಗೆಟಿವ್. ಇಟ್ ಶುಡ್ ಬಿ ನೆಗೆಟಿವ್. ಅರ್ಥ ಆಯ್ತಾ? ನೋಡಿ ಈ ತರ ನಮಗ್ ಏನೋ ಕುಲಮ್ಸ್ ಲಾ ಬಹಳ ಚೆನ್ನಾಗಿ ಗೊತ್ತಿದೆ, ಬಟ್ ಅದನ್ನ ಈ ತರ ನಾವು ಯೂಸ್ ಮಾಡ್ಬೋದು, ಅಪ್ಲೈ ಮಾಡೋದು ಎಲ್ಲೆಲ್ಲಿ ಹೆಂಗೆ ಅಂತ. ಹೌದಾನೆ? ಸರಿನಾ? ಸೊ ನೆಕ್ಸ್ಟ್ ಹೋಗೋಣ ಇವಾಗ. ಹಾಗಾದ್ರೆ ವಿ ಶಾಲ್ ಗೋ ಫಾರ್ ದ ಅದು ಸಿನಾಪ್ಸಿಸ್ ಕಂಟಿನ್ಯೂ ಮಾಡೋಣ. ಆಯ್ತಾ? ಸೊ ವಿ ಶಾಲ್ ಸಿಲೆಕ್ಟ್ ದ, ಇಲ್ಲಿದೆ ಅದು ನೋಡೋಣ ಯಾವ್ದು ಬಂತಿದು. ಸೊ ಇದಲ್ಲ, ಇದಾದ ಬೇರೆ ಬಂತು. ಸೊ ನೆಕ್ಸ್ಟ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಯು ನೋ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್? Very good. It is the region. It is the region around the charged particle where its effect can be where its attraction ಅಥವಾ ವೆರಿ ಗುಡ್. ಹೌದಾನೆ? ಅದರ ರಿಫ್ಲೆಕ್ಷನ್ ಅಥವಾ ಅದರ ಅಟ್ರಾಕ್ಷನ್ ಫೋರ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೌದಾನೆ? ಸೊ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ಏನಂತ ಕರಿತೀವಿ ಅದಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಸ್ಕೇಲರ್? ವೆರಿ ಗುಡ್, ವೆರಿ ಗುಡ್. ಎಲೆಕ್ಟ್ರಿಕ್ ಫೀಲ್ಡ್ ಇದೆ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಇದೆ ವೆಕ್ಟರ್. ಹೌದಾನೆ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಏನ್ ಫಾರ್ಮುಲಾ? 1/4πε0 Q divided by R square. Q divided by R square. ಹೌದಾ? ನೀನು ಯಾವ್ದೋ ಒಂದು ಪಾಸಿಟಿವ್ ಕ್ಯೂ ಚಾರ್ಜ್ ಇಟ್ಟೆ ಅಂತ ಇಟ್ಕೋ. ಹೌದಾನೆ? ಇದೇನ್ ಮಾಡ್ತಿತ್ತು ತನ್ನ ಸುತ್ತಲೂ ಇಟ್ ವಿಲ್ ಪ್ರೊಡ್ಯೂಸ್ ಎ ರೀಜನ್ ವೇರ್ ಇಟ್ಸ್ ಎಫೆಕ್ಟ್ ಕ್ಯಾನ್ ಬಿ ಫೆಲ್ಟ್. ಹೌದಾನೆ? ಸೊ ಯಾವ್ದೋ ಒಂದು ಪಾಯಿಂಟ್ ಪಿ ಇಲ್ಲಿದೆ. ಸೊ ಇಟ್ ಇಸ್ ಅಟ್ ಡಿಸ್ಟೆನ್ಸ್ ಎ ಸ್ಮಾಲರ್. ಸೊ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಅಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 1/4πε0 Q divided by R square. Q divided by R square. ಹೌದಾನೆ? ಬೇಕಾದ್ರೆ ಇಫ್ ಯು ವಾಂಟ್ ಟು ರೈಟ್ ಇನ್ ದ ವೆಕ್ಟರ್ ಫಾರ್ಮ್, ಇಲ್ಲಿ ಒಂದು ವೆಕ್ಟರ್ ಹಾಕೋದು, ಇಲ್ಲಿ ಆರ್ ಕ್ಯೂಬ್ ಮಾಡೋದು, ಇಲ್ಲಿ ಒಂದು ವೆಕ್ಟರ್ ಆರ್ ಹಾಕೋದು. ಸರಿನಾ? ಆ ತರ ಬೇಕಾದ್ರೂ ಬರೀಬಹುದು. ಸರಿತಾನೆ? ಆಯ್ತಾ? ಸೊ ನೆಕ್ಸ್ಟ್ ಯು ನೋ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಂತದು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ನಿಮಗೆ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾನ್ಸೆಪ್ಟ್ ಯಾರು ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದು? ಹೂ ಪ್ರಪೋಸ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಫ್ಯಾರಡೆ. ಯಾರು? ಫ್ಯಾರಡೆ ವಾಸ್ ದ ಫಸ್ಟ್ ಪರ್ಸನ್ ಹೂ ಪ್ರಪೋಸ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫ್ಯಾರಡೆ. ಹೌದಾನೆ? ಸೊ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಜಸ್ಟ್ ದ ವಿಜುವಲ್ ರೆಪ್ರೆಸೆಂಟೇಷನ್. ಅಂದ್ರೆ ನಾವು ಇದಂತ ಇಮ್ಯಾಜಿನ್ ಮಾಡ್ಕೊಂತೀವಿ ಅಷ್ಟೇ. ಇನ್ನೊಂದು ಪಾಸಿಟಿವ್ ಚಾರ್ಜ್ ಇಲ್ಲಿ ಇಟ್ಬಿಟ್ರೆ ಅದು ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ತೀವಿ ಅಷ್ಟೇ, ನಮ್ಮ ಮನಸ್ಸಲ್ಲಿ ಅನ್ಕೊಂತೀವಿ. ಸೊ ನಿಮಗೆ ಗೊತ್ತು, ಫಾರ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ಸ್. ಹೌದಾ? ಸೊ ಔಟ್ವರ್ಡ್ಸ್ ನೋಡಿ, ಕೆಳಗೆ ಡೈಗ್ರಾಮ್ ಬರ್ದೇನೆ. ಹೌದಾ? ಸೊ ಮತ್ತೆ ನೋದ ಎಂತದು ಆಲ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಅಕಸ್ಮಾತ್ ಯಾವುದೋ ಒಂದು ಪಾಯಿಂಟ್ ಇದೆಪ್ಪ ಪಿ ಅಂತ, ಇಲ್ಲಿ ಸೇವ್ ಎ ಪಾಯಿಂಟ್ ಪಿ ಇಯರ್. ಕಾಣ್ತಾ ಇದೆಯಾ? ಪಿ ಅಂತ ಬರ್ದೆ. ಅಲ್ಲಿ ಒಂದು ನಾನು ಟೆಸ್ಟ್ ಚಾರ್ಜ್ ಇಟ್ರೆ, ಸ್ಮಾಲ್ ಟೆಸ್ಟ್ ಚಾರ್ಜ್, ಇಟ್ ಈಸ್ ಕ್ಯಾಪಿಟಲ್ ಕ್ಯೂ, ಸೋರ್ಸ್ ಚಾರ್ಜ್. ಕ್ಯಾಪಿಟಲ್ ಕ್ಯೂ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ಅದಕ್ಕೆ? ಸೋರ್ಸ್ ಚಾರ್ಜ್. ದಿಸ್ ಸ್ಮಾಲ್ ಕ್ಯೂ ಇಸ್ ಕಾಲ್ಡ್ ಆಸ್ ಟೆಸ್ಟ್ ಚಾರ್ಜ್. ಟೆಸ್ಟ್ ಚಾರ್ಜ್, ಟೆಸ್ಟ್ ಮಾಡಕ್ ಇಟ್ಟಿರೋದು. ಹೌದಾನೆ? ಸೊ ಇವ್ ಟೆಸ್ಟ್ ಚಾರ್ಜ್ ನೀನು ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮೇಲೆ ಇಟ್ರೆ, ಯು ಕೀಪ್ ಎ ಟೆಸ್ಟ್ ಚಾರ್ಜ್ ಅಟ್ ಎನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಹೌದಾನೆ? ಅದೇ ಮಾಡುತ್ತೆ, ಇಟ್ ವಿಲ್ ಮೂವ್ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಇಟ್ ವಿಲ್ ಮೂವ್ ಅಲಾಂಗ್ ದ ಎಲೆಕ್ಟ್ರಿಕ್ field line. A positive charge would move in the direction of the electric field line. ಯಾವುದು? ಅಕಸ್ಮಾತ್ ಸೋರ್ಸ್ ಚಾರ್ಜ್ ಪಾಸಿಟಿವ್ ಆಗಿದ್ರೆ, ಅಕಸ್ಮಾತ್ ಸೋರ್ಸ್ ಚಾರ್ಜ್ ನೆಗೆಟಿವ್ ಆಗಿದ್ರೆ ಟೆಸ್ಟ್ ಚಾರ್ಜ್ ಏನ್ ಮಾಡುತ್ತೆ? ಇದು ರೇಡಿಯಲ್ ಇನ್ವರ್ಡ್ ಅದು ಮೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ದಟ್ ಈಸ್ ಶೋನ್ ಬೈ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದಟ್ ಈಸ್ ಶೋನ್ ಬೈ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಯು ನೋ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಗೊತ್ತಿದೆ. ಹೌದಾನೆ? ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನ್ನೆ ಯಾರೋ ಹೇಳಿದ್ರು, ರಾಧಿಕಾನ ಯಾರೋ. ಸೊ ಈ ಸಲ ಯಾವ್ದು ಸಿಲೆಬಸ್ ಕೇಳ್ತಾನೆ CET ಓನ್ಲಿ ಡಿಲೀಟೆಡ್ ಸಿಲೆಬಸ್ ಬಿಟ್ಟು ನಾವೇನು ಬೋರ್ಡ್ ಎಕ್ಸಾಮ್ ಓದುದಲ್ಲ ಅದೇ ಸಿಲೆಬಸ್ ಕೇಳ್ತಾನೆ, ಡಿಲೀಟೆಡ್ ಸಿಲೆಬಸ್ನ ಕೇಳಲ್ಲ. ಅರ್ಥ ಆಯ್ತಾ? ಸರಿತಾನೆ? ಯು ನೋ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಇಸ್ ಫಾರ್ ಎ ಪಾಸಿಟಿವ್ ಚಾರ್ಜ್. ಹೌದಾನೆ? ಸೊ ಯು ಕ್ಯಾನ್ ಆಲ್ಸೋ ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ಡಿಫರೆಂಟ್ ಟೈಪ್ ಚಾರ್ಜ್ ಕಾನ್ಫಿಗರೇಷನ್. ನೋಡಿ, ದಿಸ್ ಇಸ್ ಫಾರ್ ಯಾವುದು? ಬೋತ್ ಪಾಸಿಟಿವ್ ಚಾರ್ಜಸ್. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಟು ಪಾಸಿಟಿವ್ ಚಾರ್ಜಸ್. ಕಾಣ್ತಾ ಇದೆಯಾ? ಕ್ಯಾಪಿಟಲ್ ಕ್ಯೂ ಮತ್ತೆ ಕ್ಯಾಪಿಟಲ್ ಕ್ಯೂ. ಸೊ ನೋಡಿ, ದೇ ಆರ್ ರಿಪೆಲಿಂಗ್, ಸೊ ದೇ ಆರ್ ರೇಡಿಯಲಿ ಔಟ್ವರ್ಡ್ಸ್ ಹೋಗ್ತಾ ಇದಾವೆ. ಮತ್ತೆ ಇದು ನೋಡಿ, ದಿಸ್ ಇಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ಡೈಪೋಲ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ಡೈಪೋಲ್. ಈ ಕಡೆ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಸೊ ಇಂಪಾರ್ಟೆಂಟ್ ಏನಂದ್ರೆ ಶುಡ್ ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ಆರೋ ಮಾರ್ಕ್. ಅದು ಇಂಪಾರ್ಟೆಂಟ್. ಆಯ್ತಾ? ಸೊ ಈ ತರ ಡೈರೆಕ್ಷನ್ ಮೇಲೆ ಡಯಾಗ್ರಾಮ್ ಮೇಲೂ ಮೆನಿ ಕ್ವಶನ್ಸ್ ಆರ್ ಆಸ್ಕ್ಡ್. ನೋಡೋಣ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರೆ. ಹೌದಾನೆ? ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ಚಾರ್ಜ್ಡ್ ಪ್ಲೇಟ್.
ಯಾವುದೋ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ ಆ ಕಡೆ ಈ ಕಡೆ ಹೋಗ್ತಾ ಇದೆ, ಸರಿನಾ? ಸೊ ದೀಸ್ ಆರ್ ದ ಡೈರೆಕ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಮತ್ತೆ ಎಂಥದ್ದು ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅದೆಲ್ಲ ಏನು ಮತ್ತೆ ಹೇಳಕ್ ಹೋಗಲ್ಲ, ಹೌದಾನೆ? ಸೊ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ನಿಮಗೆ ಗೊತ್ತಿದೆ. ಸೊ ಗೋಯಿಂಗ್ ಟು ಮ್ಯಾಕ್ಸಿಮಮ್ ಆಗ್ಬಿಟ್ಟಿದೆಲ್ಲ, ಇದಕ್ಕಿಂತ ಜಾಸ್ತಿ ಆಗಲ್ಲ, ಹೌದಾನೆ? ಸೊ ನೆಕ್ಸ್ಟ್ ಇದೆ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಹೌದಾನೆ? ಸೊ ದ ಸ್ಟ್ರೆಂತ್ ಆಫ್ ದ ಡೈಪೋಲ್ ಇಸ್ ಮೆಜರ್ಡ್ ಬೈ ಡೈಪೋಲ್ ಮೂಮೆಂಟ್ ಪಿ. ಯಾವ್ದೇನು ಡೈಪೋಲ್ ಎಷ್ಟು ಸ್ಟ್ರೆಂತ್ ಇದೆ, ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತ, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಅದು ಪಿ, ಡೈಪೋಲ್ ಮೂಮೆಂಟ್. ನೋಡಿ, ಪಿ ಇಸ್ ಈಕ್ವಲ್ ಏನ್ ಫಾರ್ಮುಲಾ? ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a. ವೆರಿ ಗುಡ್, ಕ್ಯೂ ಇಂಟು 2a, ಕ್ಯೂ ಇಂಟು 2a. ಸೊ ಡೈಪೋಲ್ ಮೂಮೆಂಟ್ ಪಿ ವೆಕ್ಟರಾ ಸ್ಕೇಲರಾ? ವೆಕ್ಟರ್. ವೆರಿ ಗುಡ್, ಡೈಪೋಲ್ ಮೂಮೆಂಟ್ ಇದೆ ವೆಕ್ಟರ್. ನೋಡಿ ಫಾರ್ಮುಲಾ ಕಾಣ್ತಾ ಇದೆಯಲ್ಲ, ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a. ಇಲ್ಲಿ ಪಿ ಮೇಲೆ ನೀನು ಯಾರೋ ಮಾರ್ಕ್ ಹಾಕಿದ್ರೆ ಇಲ್ಲಿ ಎ ಮೇಲೂ ಯಾರೋ ಮಾರ್ಕ್ ಹಾಕ್ಬೇಕು, ಸರಿನಾ? ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ಸೊ ವೆರಿ ಗುಡ್, ವೆರಿ ಗುಡ್, ಡೈಪೋಲ್ ಮೂಮೆಂಟ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೋಡಿ ಇಲ್ಲಿ ಬರೆದೇನಿದೆ, ಹೌದಾನೆ? ಸೊ ಹಾಗಾದ್ರೆ ವಾಟ್ ಇಸ್ ಎಸ್ ಐ ಯೂನಿಟ್ ಫಾರ್ ಡೈಪೋಲ್ ಮೂಮೆಂಟ್? ಕೂಲಂಬ್ ಮೀಟರ್. ಕೂಲಂಬ್ ಮೀಟರ್. ಯು ಕ್ಯಾನ್ ಆಲ್ಸೋ ಫೈಂಡ್ ದ ಡೈಮೆನ್ಷನ್ಸ್. You can also find the dimensions of dipole moment. What are the dimensions of dipole moment? m0, l1, a1, t1. ವೆರಿ ಗುಡ್. ಆಯ್ತಾ? ಗೊತ್ತಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಹೌದಾನೆ? ಕೂಲಮ್ದು ಡೈಮೆನ್ಷನ್ಸ್ ಗೊತ್ತಿದೆ, ಮೀಟರ್ ಡೈಮೆನ್ಷನ್ ಗೊತ್ತಿದೆ, ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕೂಲಮ್ದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀಯಾ? ಹೌ ಟು ಕ್ಯಾಲ್ಕುಲೇಟ್ ದ ಡೈಮೆನ್ಷನ್ಸ್ ಆಫ್ ಕೂಲಮ್? ಕೂಲಮ್ ಅಂದ್ರೆ ಚಾರ್ಜ್, ಹೌದಾನೆ? ವೆರಿ ಗುಡ್. ಕರೆಂಟ್ I is equal to Q by T, ಸರಿನಾ? Current I is equal to Q by T. Therefore, Q is equal to IT. I ಅಂದ್ರೆ ಕರೆಂಟ್ ಅಂದ್ರೆ ಆಂಪಿಯರ್. ಡೈಮೆನ್ಷನ್ಸ್ ಆಫ್ ಕರೆಂಟ್ ಇಸ್ ಆಂಪಿಯರ್. ನೋಡಿ ಇಲ್ಲಿ ಆಂಪಿಯರ್ ಇಲ್ಲಿ ಬಂತು, ಟೈಮ್ದು ಟಿ ಇಲ್ಲಿ ಬಂತು, ಸರಿನಾ? ಈ ಮೀಟರ್ದು ಎಲ್ ಇಲ್ಲಿ ಬಂತು, m0, ಹೌದಾನೆ? m0, l1, a1, t1. ಸೊ ದಿಸ್ ಆರ್ ಡೈಮೆನ್ಷನ್ಸ್ ಆಫ್ ಡೈಪೋಲ್ ಮೂಮೆಂಟ್. ಡೈಮೆನ್ಷನ್ಸ್ ಆಫ್ ಡೈಪೋಲ್ ಮೂಮೆಂಟ್, ಹೌದಾನೆ? ನೋಡಿ, ದ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಮೋಸ್ಟ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರಲಿಲ್ಲ, ಕೇಳ್ಬೋದು ಇದ್ನು. ದ ಪ್ರಾಕ್ಟಿಕಲ್ ಯೂನಿಟ್ ಡಿ ಬೈ. The practical unit is d by, that is the practical unit of dipole moment. Practical unit of dipole moment, ಆಯ್ತಾ? ಸೊ ನೆಕ್ಸ್ಟ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತು, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಮತ್ತೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್. ಗೊತ್ತಲ್ಲ, ಈ ಡೆರಿವೇಶನ್ ಇತ್ತಲ್ಲ, ಒಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್, ಹೌದಾನೆ? ಸೊ ಇವಾಗ ನೀವು ಡೆರಿವೇಶನ್ ನೆನ್ಪಿಡೋಣ ಬೇಡ, ಯು ಶುಡ್ ಓನ್ಲಿ ರಿಮೆಂಬರ್ ದ ಫೈನಲ್ ಫಾರ್ಮುಲಾ. ಹೌದಾನೆ? ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್. ಸೊ ಡೈಪೋಲ್ ನೋಡಿ, ದಿಸ್ ದ ಡೈಪೋಲ್. ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಸೊ ಲೆಟ್ 2a ಇಸ್ ದ ಲೆಂತ್ ಆಫ್ ದ ಡೈಪೋಲ್, ಹೌದಾನೆ? ಇಲ್ಲೆಲ್ಲೋ ಪಾಯಿಂಟ್ ಪಿ ಇದೆ, ಇಟ್ ಇಸ್ ಅಟ್ ಎ ಡಿಸ್ಟೆನ್ಸ್ r ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಹೌದಾಗಾರೆ ಈ ಪಾಯಿಂಟ್ ಪಿ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ? ವಾಟ್ ಇಸ್ ದ ಡೈಮೆನ್ಷನ್ ಆಫ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ ಇಲ್ಲಿದೆ ಫಾರ್ಮುಲಾ, E is equal to 1 by 4 pi epsilon naught. ವೆರಿ ಗುಡ್. E is equal to 1 by 4 pi epsilon naught ಹೇಳ್ತಿದ್ದಾರೆ. ವೆರಿ ಗುಡ್. 2p by r cube, ಸರಿ ತಾನೆ? 2p by r cube, ಸರಿನಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಅಟ್ ಎನಿ ಪಾಯಿಂಟ್ ಆನ್ ಇಟ್ಸ್ ಆಕ್ಸಿಸ್, E is equal to 1 by 4 pi epsilon naught 2p by r cube. ಕರೆಕ್ಟಾ? ಕರೆಕ್ಟ್ ತಾನೆ? ಫಾರ್ಮುಲಾ ನೆನಪಿದೆ ಎಲ್ಲರಿಗೂ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್, electric field due to a dipole at any point on its axis, 1 by 4 pi epsilon naught 2p by r cube. 2p by r cube, ಹೌದಾನೆ? So what is the direction of the electric field? It is along the dipole moment. It is along the dipole moment. What is the direction of dipole moment? ಸೊ ನೆಗೆಟಿವ್ ಟು, ನೋಡಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಹೌದಾನೆ? ಸೊ ಹಾಗಾದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್? ದಿಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಪಿ, ಕರೆಕ್ಟಾ? ಬ್ಲೂ ಕಲರ್ ಲೈನ್ ಆಗ್ತಿದೆಯಲ್ಲ, ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ದಿಕ್ಕಿನಲ್ಲಿ ಇರುತ್ತೆ. ಈ ಇಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್, ಯಾಕಂದ್ರೆ ಎಲ್ಲೂ ನೆಗೆಟಿವ್ ಸೈನ್ ಇಲ್ಲ ಇಲ್ಲಿ, ಸರಿನಾ? ಫಾರ್ ಎ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್, ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ
ಆಕ್ಸಿಸ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಆ ಪಾಯಿಂಟ್ ಅಲ್ಲಿ ಯಾವ ದಿಕ್ಕಿನಲ್ಲಿ ಇರುತ್ತೋ, ಹೌದಾ? ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅದೇ ದಿಕ್ಕಿನಲ್ಲೇ ಇರುತ್ತೆ. ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಯಾವ ದಿಕ್ಕಿನಲ್ಲಿ ಇರುತ್ತೋ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ದಿಕ್ಕಿನಲ್ಲೇ ಇರುತ್ತೆ. ಯಾವಾಗ ಅಂದ್ರೆ ಫಾರ್ ಎ ಪಾಯಿಂಟ್ ಅಂದ್ರೆ ಆಕ್ಸಿಸ್ ಮೇಲೆ ಇದ್ದಾಗ, ಹೌದಾನೆ? ನೋಡಿ ನೆಕ್ಸ್ಟ್ ಇದೆ ಇಲ್ಲಿ, ನೋಡಿ ಈ ಫಾರ್ಮುಲಾ ನೋಡಿ. ದಿಸ್ ಇಸ್ ದ ಎಲೆಕ್ಟ್ರಿಕ್, ನಮ್ಮ ಡೆರಿವೇಶನ್ ಇನ್ನೊಂದಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಅಟ್ ಇಕ್ವೆಟೋರಿಯಲ್ ಪ್ಲೇನ್. ಗೊತ್ತಲ್ಲ? ಈ ತರ ಒಂದು ಟ್ರಯಾಂಗಲ್ ಬರಿತಾ ಇದ್ವಿ. ಇಲ್ಲಿ ಒಂದು ಪ್ಲಸ್ ಕ್ಯೂ ಇತ್ತು, ಇಲ್ಲೊಂದು ಮೈನಸ್ ಕ್ಯೂ ಇತ್ತು, ಸರಿನಾ? ಇಲ್ಲೊಂದು ಪಾಯಿಂಟ್ ಪಿ ಚೂಸ್ ಮಾಡ್ತಾ ಇದ್ವಿ, ಹಿಂಗೇನೋ ಬರೋದು, ಹಿಂಗೇನೋ ಮಾಡ್ತಾ ಇದ್ವಿ, ಡ್ಯೂರೇಷನ್ ಎಲ್ಲ ಮಾಡ್ತಾ ಇದ್ವಲ್ಲ ಹಿಂಗೆ. ನೆನಪಿದೆ ಎಲ್ಲರಿಗೂ? ಸರಿತಾನೆ? ಸೊ ವಾಟ್ ಇಸ್ ದ ಡೈರೆಕ್ಷನ್, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, E is equal to 1/4πε0 P by R cube. ವೆರಿ ಗುಡ್. ಬಟ್ ಇಲ್ಲಿ ಒಂದು ಮೈನಸ್ ಸೈನ್ ಬರುತ್ತೆ, ಕರೆಕ್ಟಾ? E is equal to, ಗೊತ್ತಲ್ಲ ಫಾರ್ಮುಲಾ? -1/4πε0 P by R cube. P by R cube. ಸೊ ನೆಗೆಟಿವ್ ಸೈನ್ ಏನ್ ತೋರಿಸ್ತಾ ಇದೆ? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ನೆಗೆಟಿವ್ ಸೈನ್? ವೆರಿ ಗುಡ್. ದ ಎಲೆಕ್ಟ್ರಿಕ್ ಫೀಲ್ಡ್ ಈ ದಿಕ್ಕಿನಲ್ಲಿ ಇದ್ರೆ ನೋಡಿ, ಮೇಲ್ಗಡೆ ಹಾಕ್ತೀನಲ್ಲ, ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ರೆ ದ ಡೈಪೋಲ್ ಮೂಮೆಂಟ್ ಹಿಂಗಿರುತ್ತೆ. ಬೋತ್ ಪಿ ಅಂಡ್ ಇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಯಾವಾಗ? ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಇದ್ದಾಗ, ಇಕ್ವೆಟೋರಿಯಲ್ ಲೈನ್ ಅಲ್ಲಿ ಇದ್ದಾಗ, ಹೌದಾನೆ? ಬಟ್ ಆಕ್ಸಿಸ್ ಮೇಲೆ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೂಮೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಲ್ಲಿ ಇರ್ತದೆ, ಸರಿನಾ? ಇವಾಗ ನೋಡಿ ಇದು ನೋಡಿ, ಇದು ನಮ್ಮ ಇದರಲ್ಲಿ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನೋಡಿ ಇಲ್ಲಿ. ಸೊ ಯಾವ ಡೈಪೋಲ್ ಕಳಿಸ್ತೀನಿ, ಇದೊಂದು ಪಾಯಿಂಟ್. ಈ ಡಯಾಗ್ರಾಮ್ ಇಲ್ಲಿ ಬರಿತೀನಿ. ಗೋಯಿಂಗ್ ಟು ರೈಟ್ ದಿಸ್ ಡಯಾಗ್ರಾಮ್ ಹಿಯರ್. ಸೊ ಇಟ್ ಈಸ್ ಎ ಡೈಪೋಲ್. ದಿಸ್ ಈಸ್ ಚಾರ್ಜ್ ಮೈನಸ್ ಕ್ಯೂ, ದಿಸ್ ಈಸ್ ಚಾರ್ಜ್ ಪ್ಲಸ್ ಕ್ಯೂ, ಹೌದಾನೆ? ಸೊ ದ ಲೆಂತ್ ಆಫ್ ದ ಡೈಪೋಲ್ ಇಸ್ 2a. 2a ಇಸ್ ದ ಲೆಂತ್ ಆಫ್ ದ ಡೈಪೋಲ್. ಇಲ್ಲಿಂದ ಇಲ್ಲಿ ಉದ್ದ ಎಷ್ಟಿದೆ? ಅದು 2a ಎಷ್ಟು ಉದ್ದ ಇದೆ. ನಂತರ ಪಾಯಿಂಟ್ ಇಲ್ಲೆಲ್ಲ ಇದೆ, ಸೇ ಪಾಯಿಂಟ್ ಪಿ ಇಯರ್, ಪಾಯಿಂಟ್ ಪಿ ಇಯರ್, ಸರಿನಾ? ನೋಡಿ ಪಾಯಿಂಟ್ ಪಿ ಇದೆಯಲ್ಲ, ಇದು ಆಕ್ಸಿಸ್ ಮೇಲೂ ಇಲ್ಲ, ಕರೆಕ್ಟ್ ತಾನೆ? ಕರೆಕ್ಟಾ? ಇಟ್ ಇಸ್ ನಾಟ್ ಆನ್ ದ ಆಕ್ಸಿಸ್. ಈ ತರ ಈ ಆಕ್ಸಿಸ್ ಮೇಲೂ ಇಲ್ಲ, ಅಥವಾ ಈ ತರ ಇಕ್ವೆಟೋರಿಯಲ್ ಪ್ಲೇನ್ ಮೇಲೂ ಇಲ್ಲ. ಅದು ಇಲ್ಲೆಲ್ಲ ಸೈಡ್ ಅಲ್ಲಿ ಇದೆ. ಅದು ಗೊತ್ತಾಯ್ತಲ್ಲ? ಎಲ್ಲೆಲ್ಲ ಸೈಡ್ ಅಲ್ಲಿ ಇದೆ, ಹೌದಾ? ಸೊ ದ ಪಾಯಿಂಟ್ ಪಿ ಅದೆಲ್ಲ ಬೇರೆ. ಸೊ ಇಟ್ ಇದಾವೆ, ಇನ್ನೊಂದ್ಸಲ ಬರ್ತೀನಿ. ದಿಸ್ ಈಸ್ ಚಾರ್ಜ್ ಮೈನಸ್ ಕ್ಯೂ, ದಿಸ್ ಈಸ್ ಚಾರ್ಜ್ ಪ್ಲಸ್ ಕ್ಯೂ. ಸೊ ದ ಲೆಂತ್ ಆಫ್ ದ ಡೈಪೋಲ್, ಸ್ವಲ್ಪ ಚಾರ್ಜ್ ಬರಿತೀನಿ. ದ ಲೆಂತ್ ಆಫ್ ದ ಡೈಪೋಲ್ ಇಸ್ 2a. ಸೊ ಕನ್ಸಿಡರ್ ಎ ಪಾಯಿಂಟ್ ಪಿ, ಇಲ್ಲೆಲ್ಲ ಸ್ವಲ್ಪ ದೂರದಲ್ಲಿ, ವಿಚ್ ಈಸ್ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ, ವಿಚ್ ಈಸ್ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ದ ಡೈಪೋಲ್. ಯಾವ ಆಂಗಲ್ ಮಾಡ್ತಾ ಇದೆ? ಇಟ್ ಇಸ್ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ದ ಡೈಪೋಲ್, ಹೌದಾ? ಸೊ ಇಟ್ ಇಸ್ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ದ ಡೈಪೋಲ್. ಇಲ್ಲಿ ಕೂಡಿಸ್ತೀನಿ ಇಲ್ಲಿ. ಸೊ ದಿಸ್ ಇಸ್ ಆಂಗಲ್ ಥೀಟಾ, ದಿಸ್ ಇಸ್ ಆಂಗಲ್ ಥೀಟಾ, ಹೌದಾನೆ? ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪಿ ನಲ್ಲಿ ಎಷ್ಟಿರುತ್ತೆ? ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ಸರಿನಾ? ನೋಡಿ ಇಲ್ಲಿದೆ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು. ಸೊ ಇ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? 1 ಕಾಣ್ತಾ ಇದೆಯಾ? 4πε0 ಪಿ ಡಿವೈಡ್ ಬೈ ಆರ್ ಕ್ಯೂಬ್, ಸೇಮ್, ಹೌದಾನೆ? ಇಂಟು 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 + 3 ಕಾಸ್ ಸ್ಕ್ವೇರ್ ಥೀಟಾ. ನೆನ್ಪಿಟ್ಕೊಳ್ಳಿ. ಅಂದ್ರೆ ಆಕ್ಸಿಸ್ ಮೇಲೂ ಇಲ್ಲ ಪಾಯಿಂಟ್ ಪಿ, ಮತ್ತೆ ಇಕ್ವೆಟೋರಿಯಲ್ ಪ್ಲೇನ್ ಮೇಲೂ ಇಲ್ಲ, ಹೌದಾನೆ? ಸೊ ಈ ತರ ಆಕ್ಸಿಸ್ ಮೇಲೂ ಇಲ್ಲ, ಮತ್ತೆ ಈ ತರ ಇಕ್ವೆಟೋರಿಯಲ್ ಪ್ಲೇನ್ ಮೇಲೂ ಇಲ್ಲ, ಹೌದಾನೆ? ಅದು ಬೇರೆ ಕಡೆ ಇದೆ. ಅವಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್? ಇಟ್ ವಿಲ್ ಬಿ, what is the strength of the electric field at point P? It is making angle theta. It is at a distance r. That will be equal to 1/4πε0 P by r cube. ಹೌದಾ? ಇಂಟು 1 divided, into very good, square root of 1 + 3 cos square theta. Very good, ಹೌದಾನೆ? So what is the direction? What is the electric field at equatorial plane? Same formula, 1/4πε0 P by r cube ಮಾತ್ರ ಇರುತ್ತೆ, ಹೌದಾನೆ? ಇಕ್ವೆಟೋರಿಯಲ್ ಪ್ಲೇನ್ ಮೇಲೆ ಇದ್ರೆ, ಹೌದಾನೆ? ಸೇ ನೋಡಿ ಬ್ಲೂ ಕಲರ್ ತಗೊಂಡು, ಟೇಕ್ ಸಮ್ ಬ್ಲೂ ಕಲರ್. ಇಕ್ವೆಟೋರಿಯಲ್ ಪ್ಲೇನ್ ಅಂದ್ರೆ ಪಾಯಿಂಟ್ ಪಿ ಇದೆ ಅಂತ, ಇಲ್ಲೆಲ್ಲ ಇದೆ, ಸರಿತಾ? ಇಟ್ ಇಸ್ ಇಕ್ವೆಟೋರಿಯಲ್ ಪ್ಲೇನ್. ಇಲ್ಲಿದ್ದಾಗ ಥೀಟಾ ಎಷ್ಟು? ಹೊಟ್ಟಿದೆ ಥೀಟಾ 90 ಡಿಗ್ರಿ. ಕಾಸ್ 90 is 0. ಅವಾಗ ಈ 3 ಕಾಸ್ ಸ್ಕ್ವೇರ್ ಥೀಟಾ ಇಲ್ಲ, ದಟ್ ಬಿಕಮ್ಸ್ 0. ದಿಸ್ ಟರ್ಮ್ ಬಿಕಮ್ 0. ಉಳಿಯೋದಿಂದೇನು ಅವಾಗ? ರೂಟ್ 1 ಉಳಿಯುತ್ತೆ. ರೂಟ್ 1 ಅಂದ್ರೆ 1 ಅಷ್ಟೇ, ಹೌದಾನೆ?
ಅವಾಗ ಮತ್ತೆ ಇಷ್ಟು ಮಾತ್ರ ಉಳಿಯುತ್ತೆ ಅವಾಗ E is equal to 1/4 P by R cube. ಸರಿನಾ? ಅದೇ ಫಾರ್ಮುಲಾ ಹೇಳಿದ್ವಿ ನಾವು. ಇಕ್ವೆಟೋರಿಯಲ್ ಪ್ಲೇನ್ ಹೊಡೆದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಇಕ್ವೆಟೋರಿಯಲ್ ಪ್ಲೇನ್ 1/4 P by R cube. ಹೌದಾನೆ. ಸೊ ಜನರಲ್ ಆಗಿ ದಿಸ್ ಇಸ್ ದ ನೇಮ್ ಫಾರ್ಮುಲಾ ಬರೆದಿರಲ್ಲ 1/4 P by R cube into square root of 1 plus 3 cos square theta. ದಿಸ್ ಇಸ್ ಜನರಲ್ ಫಾರ್ಮುಲಾ. ಇದೇ ಜನರಲ್ ಆಕ್ಚುಲಿ. ಥೀಟಾ ಇಕ್ವೆಟೋರಿಯಲ್ ಪ್ಲೇನ್ ಮೇಲೆ ಇದ್ರೆ ಥೀಟಾ 90 ಡಿಗ್ರಿ ಹಾಕೋದು. ಕರೆಕ್ಟಾ? ಅದೇ ಆಕ್ಸಿಸ್ ಮೇಲೆ ಇದ್ರೆ ಇಫ್ ದ ಪಾಯಿಂಟ್ ಪಿ ಇಸ್ ಆನ್ ದ ಆಕ್ಸಿಸ್, ಇಲ್ಲೆಲ್ಲ ಇದೆಯಪ್ಪ ಪಾಯಿಂಟ್ ಪಿ. ವಾಟ್ ಇಸ್ ದ ಆಂಗಲ್? ಥೀಟಾ 0. ಕಾಸ್ 0 ಇಸ್ 1. ಅವಾಗ ಬ್ರಾಕೆಟ್ ಅಲ್ಲಿ ಏನಾಗುತ್ತೆ? ಐ ಮೀನ್ ಸ್ಕ್ವೇರ್ ರೂಟ್ ಅಲ್ಲಿ 1 plus 3 ಅಂದ್ರೆ ಕಾಸ್ ಸ್ಕ್ವೇರ್ 1 plus 3 4 ಆಗ್ಬಿಡುತ್ತೆ. ರೂಟ್ ಬಂದ್ರೆ ಇಲ್ಲಿ 2 ಬಂದ್ಬಿಡುತ್ತೆ. ಅವಾಗ 2 ಬಂದ್ಬಿಡ್ತಾನೆ. ದಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆನ್ ದ ಆಕ್ಸಿಸ್. ಆಕ್ಸಿಸ್ ಮೇಲೆ ಇದ್ದದ್ದು ಅದೇ ತಾನೆ ಫಾರ್ಮುಲಾ. ಕರೆಕ್ಟಾ? ಅಂದ್ರೆ ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ನೀವು ಥೀಟಾ 0 ಹಾಕಿದ್ರೆ ಆಕ್ಸಿಸ್ ಮೇಲೆ ಬರುತ್ತೆ, ಥೀಟಾ 90 ಹಾಕಿದ್ರೆ ಇಕ್ವೆಟೋರಿಯಲ್ ಪ್ಲೇನ್ ಬರುತ್ತೆ. ಬೇರೆ ಯಾವುದೇ ಆಂಗಲ್ ಥೀಟಾ ಕೊಟ್ಟರು ಅದನ್ನ ನೀನ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಈ ಫಾರ್ಮುಲಾ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ಮುಲಾ. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಅಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಮತ್ತೆ ಅಟ್ ಎನಿ ಪಾಯಿಂಟ್ ಆನ್ ದ ಇಕ್ವೆಟೋರಿಯಲ್ ಪ್ಲೇನ್ ಮತ್ತೆ ಅಟ್ ಎನಿ ಪಾಯಿಂಟ್ ವಿಚ್ ಇಸ್ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ. ಹೌದಾನೆ? ಸೊ ಇಟ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆಯ್ತಾ? ಸೊ ನೆಕ್ಸ್ಟ್ ಇದೆ ಟಾರ್ಕ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟಾರ್ಕ್. ಅದಕ್ಕಿಂತ ಮುಂಚೆ ನೋಡಿ ಇನ್ನೊಂದಿದೆ ಇಲ್ಲಿ. ಸೊ ಐ ವಾಂಟ್ ಟು ಟೆಲ್ ಅನದರ್ ಇಲ್ಲಿ ಕಾನ್ಸೆಪ್ಟ್ ಇದು. ಸೊ ಇನ್ನು ಎನ್ಲಾರ್ಜ್ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿದೆ ನೋಡಿ. ಅಟ್ ಎ ಪಾಯಿಂಟ್ ಅಂಡ್ ಎಕ್ಸ್ ಇಲ್ಲಿದೆ. ಒಂದ್ ನಿಮಿಷ. ಸೊ ಒಂದ್ ಮಿನಿಟ್ ಕೆಳಗೆ ಹೇಳ್ತೀನಿ ಇದನ್ನ. ಡ್ರ್ಯಾಗ್ ನೋಡಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ ಚಾರ್ಜ್ಡ್ ರಿಂಗ್. ಇದು ನಮಗೆ ಗೊತ್ತಿಲ್ಲ. ಯಾವ್ದೊಂದು ರಿಂಗ್ ಇದೆಯಪ್ಪ ನಿಂದು ಬಳೆ ತರ ಅಥವಾ ಟೆನಿಕಾಟ್ ರಿಂಗ್ ತರ. ಸೊ ಇಫ್ ಇಟ್ ಇಸ್ ಚಾರ್ಜ್ಡ್, ಈ ತರ ಬಳೆ ತರ ಇದೆ, ಅದು ರಿಂಗ್ ಚಾರ್ಜ್ ಆಗ್ಬಿಟ್ಟಿದೆ. ಹೌದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನಿರುತ್ತೆ ನೋಡಿ, ಇಲ್ಲಿದೆಲ್ಲ. ಅಟ್ ವೆರಿ ಲಾರ್ಜ್ ಡಿಸ್ಟೆನ್ಸ್ E is equal to 1/4 Q by R square. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ರಿಂಗ್ E is equal to ಏನ್ ಫಾರ್ಮುಲಾ? 1/4 Q by R square. This is the electric field due to a point charge. What is the electric field due to a point charge? Same formula ತಾನೆ. Electric field due to a point charge 1/4 Q by R square. ನಾವು ಆಗ್ಲೇ ಓದೋದಲ್ಲ ಅದೇನದು? ಡೈಪೋಲ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್. ಕನ್ಫ್ಯೂಸ್ ಆಗ್ಬಿಡ್ರಿ. ಈ ಫಾರ್ಮುಲಾ ಬರಂದಲ್ಲ 1/4 Q by R square. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಯಾವ್ದೊಂದು ಪಾಯಿಂಟ್ ಚಾರ್ಜ್ ಇದೆ ಈ ತರ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟಿರುತ್ತೆ. ಆಯ್ತಲ್ಲ? ಆಗ್ಲೇ 2p ಅಂತ ಹೇಳಿದ್ವಲ್ಲ, ದಟ್ ಈಸ್ ಫಾರ್ ಎ ಡೈಪೋಲ್. ಪಿ ಎ ಬಂತು ಅಂದ್ರೆ ಡೈಪೋಲ್ ಅಂತಾನೆ. ಹೌದಾನೆ? ನಿನ್ನ ಹತ್ರ ಯಾವ್ದೊಂದು ಪಾಯಿಂಟ್ ಚಾರ್ಜ್ ಇದೆ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ನಿನ್ನ ಹತ್ರ ಒಂದು ಚಾರ್ಜ್ ರಿಂಗ್ ಇತ್ತು ಅಂದ್ರೂ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ. ಸೇಮ್ ಅದೇ ತರ ಇರುತ್ತೆ. ಅಂದ್ರೆ ಎ ಚಾರ್ಜ್ಡ್ ರಿಂಗು ಇಟ್ ವಿಲ್ ಆಕ್ಟ್ ಲೈಕ್ ಎ ಪಾಯಿಂಟ್ ಚಾರ್ಜ್. ಕರೆಕ್ಟಾ? ಯಾವುದೇ ಒಂದು ಚಾರ್ಜ್ಡ್ ರಿಂಗ್ ಯಾವ ತರ ಕೆಲಸ ಮಾಡುತ್ತದು? ಪಾಯಿಂಟ್ ಚಾರ್ಜ್ ತರ ಕೆಲಸ ಮಾಡುತ್ತೆ. ಜಸ್ಟ್ ಲೈಕ್ ಎ ಚಾರ್ಜ್ಡ್ ಸ್ಪಿಯರ್ ಇಟ್ ಆಕ್ಟ್ ಲೈಕ್ ಎ ಪಾಯಿಂಟ್ ಚಾರ್ಜ್. ಅದೇ ತರ ಒಂದು ಚಾರ್ಜ್ಡ್ ರಿಂಗ್ ಇಟ್ ವಿಲ್ ಆಲ್ಸೋ ಆಕ್ಟ್ ಲೈಕ್ ಎ ಪಾಯಿಂಟ್ ಚಾರ್ಜ್. ಅದು ಪಾಯಿಂಟ್ ಚಾರ್ಜ್ ತರನೇ ಕೆಲಸ ಮಾಡುತ್ತೆ. ಹೌದಾ? ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟಾರ್ಕ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟಾರ್ಕ್. ಹೌದಾ? ಸೊ ಟಾರ್ಕ್ ಓದಿ. ಸೊ ಒಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ತರ ಡೈಪೋಲ್ ಇಟ್ಟಿರ್ತೀವಿ, ಡೆರಿವೇಶನ್ ಮಾಡಿದೀವಲ್ಲ, ಥೀಟಾ ಇದೆ. ಹೌದಾ? ಸೊ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್? ನೋಡಿ, ಟೌ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ. ಟೌ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ. ವೆರಿ ಗುಡ್. ಸೊ ಟೌ ಕ್ಯಾನ್ ಬಿ ರಿಟರ್ನ್ ಆಸ್ ಪಿ ಇ ಸೈನ್ ಥೀಟಾ. ಪಿ ಇ ಸೈನ್ ಥೀಟಾ. ವಾಟ್ ಈಸ್ ಥೀಟಾ? ಆಂಗಲ್ ಬಿಟ್ವೀನ್ ದ ಡೈಪೋಲ್ ಮೂಮೆಂಟ್ ಪಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇ. ಸರಿನಾ? ನೋಡಿ, ಇಲ್ಲೊಂದು ಡೈಪೋಲ್ ಬರ್ದೀನಿ. ಒಂದು ಮೈನಸ್ ಕ್ಯೂ ಇದೆ, ಕೆಳಗೆ ಪ್ಲಸ್ ಕ್ಯೂ ಇದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ಇಟ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ಸೊ ಅಂದ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಯಾರ ಮಾರ್ಕ್ ಹಾಕಿದಲ್ಲ, ದಿಸ್ ಇಸ್ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ವಾಟ್ ಇಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ದಿಸ್ ಇಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎರಡು ನಡುವೆ ಥೀಟಾ ಇದೆಯಲ್ಲ, ದಿಸ್ ಇಸ್ ದ ಆಂಗಲ್ ಥೀಟಾ. ದಿಸ್ ಇಸ್ ದ ಆಂಗಲ್ ಥೀಟಾ. ದಟ್ ಇಸ್ ಆಂಗಲ್ ಥೀಟಾ. ಹೌದಾನೆ? ಸೊ ನಿಮಗೆ ಗೊತ್ತು ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ ಅಂದ್ರೆ ಥೀಟಾ ಇಸ್ when theta is 90 degree. ಅಂದ್ರೆ when theta is 90 degree ಅಂದ್ರೆ the dipole is perpendicular to the direction of electric field. ಈ ಡೈಪೋಲ್ ಹಿಂಗಿರುತ್ತೆ. ಇಲ್ಲಿ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ.
ನೋಡಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಇ ಮತ್ತೆ ದಿಸ್ ಇಸ್ 90 ಡಿಗ್ರಿ. ಅವಾಗ ದಟ್ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್. ವೆನ್ ಇಟ್ ವಿಲ್ ಬಿ ಮಿನಿಮಮ್ 0 ಅಥವಾ 180. ಹಿಂಗಿದ್ರೆ 0. ಉಲ್ಟಾ ಹಿಂಗಿತ್ತು ಅಂದ್ರೆ ಹಾ ವೆರಿ ಗುಡ್. ವೆನ್ ದ ಥೀಟಾ ಅಥವಾ ಡೈಪೋಲ್ ಇಸ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಹೌದಾನೆ, ದೆನ್ ದ ಟಾರ್ಕ್ ಆಕ್ಟಿಂಗ್ ಆನ್ ದ ಡೈಪೋಲ್ ವಿಲ್ ಬಿ 0. ಎಂತ ಕರಿತೀವಿ ಅದಕ್ಕೆ? 0 ಅಂತ ಕರಿತೀವಿ. ಹೌದಾ? ಸೊ ನೆಕ್ಸ್ಟ್ ನಾನೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಪ್ಪ. ಸೊ ಇಟ್ ಇಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿ ನಾನೊಂದು ಡೈಪೋಲ್ ತಗೊಂಡೋಗಿ ಇಡ್ತೀನಿ. ಅದು ಏನನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ವೆದರ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್? ಒಂದ್ ನಿಮಿಷ. ದಟ್ ರೊಟೇಟಿಂಗ್ ಫೋರ್ಸ್ ಏನಂತ ಕರಿತೀವಿ ನಾವು? ಟಾರ್ಕ್. ರೊಟೇಟಿಂಗ್ ಫೋರ್ಸ್ ಇಸ್ ಟಾರ್ಕ್, ಬಟ್ ಐ ಆಮ್ ಓನ್ಲಿ ಟಾಕಿಂಗ್ ಆಫ್ ಲೀನಿಯರ್ ಫೋರ್ಸ್. ವೆದರ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಓನ್ಲಿ ಫೋರ್ಸ್? ನೋ. ಯಾವಾಗ ಅಂದ್ರೆ ಯಾವುದೇ ಒಂದು ಡೈಪೋಲ್ ನ ಎಂತ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಇಟ್ ಓನ್ಲಿ ಎಕ್ಸ್ಪೀರಿಯನ್ಸ್ ಟಾರ್ಕ್. ಆ ಟಾರ್ಕಿಗೆ ಇನ್ನೊಂದು ಹೆಸರು ಇಂಥದ್ದು ಮಮತಾ ಹೇಳ್ದಂಗೆ ರೊಟೇಟಿಂಗ್ ಫೋರ್ಸ್. ಮಮತಾ ಹೇಳಿದ್ದು. ಸೊ ನೀವು ಕೇಳ್ಬೋದು, ಎ ಡೈಪೋಲ್ ಇನ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಎಕ್ಸ್ಪೀರಿಯನ್ಸ್, 4 ಆಪ್ಷನ್ ಕೊಡ್ತಾನೆ. ಟಾರ್ಕ್, ಫೋರ್ಸ್, ಬೋತ್ ಟಾರ್ಕ್ ಅಂಡ್ ಫೋರ್ಸ್, ಅಥವಾ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ನೈದರ್ ಫೋರ್ಸ್ ಅಂತ. ಇಟ್ ವಿಲ್ ಓನ್ಲಿ ಎಕ್ಸ್ಪೀರಿಯನ್ಸ್ ಏನು? ಟಾರ್ಕು. ಯಾವಾಗ ಅಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ. ಅದೇ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಬೋತ್ ಟಾರ್ಕ್ ಮತ್ತೆ ಫೋರ್ಸ್. ಅದು ಬಿಡಿ, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಓನ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ field. So the dipole will experience only uniform electric field. So ಇದು ನೋಡಿ, ಇಲ್ಲಿ illustration 4 ಇದೆ. ಇಲ್ಲಿ illustration 4 ಇದೆಯಲ್ಲ, ಇದನ್ನ ಕಳಿಸಿ ನಾನು ಸಿನಾಪ್ಸಿಸ್. ಹೌದಾ? ಇದು ಮುಗಿದ ಮೇಲೆ ಕುತ್ಕೊಂಡು ಓದಿ, ಅದನ್ನ ಟ್ರೈ ಮಾಡಿ ಮಾಡೋದಕ್ಕೆ. ಅರ್ಥ ಆಗುತ್ತೆ ನೋಡಿ ನಾಳೆ. ಅರ್ಥ ಆಯ್ತಲ್ಲ? ಓಕೆ, ಟ್ರೈ ಮಾಡಿ. ಆಮೇಲೆ ಕೂತ್ಕೊಂಡು illustration 4 ನ ಟ್ರೈ ಮಾಡಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಬರುತ್ತೆ ಅದು. ಬರದೇ ಇದ್ರೆ ನಾಳೆ ಹೇಳೋಣ. ಸರಿ ತಾನೆ? ನೆಕ್ಸ್ಟ್ ವಿಷಯ ಏನು? ಸರಿನಾ? ಟ್ರೈ ಮಾಡಿ ಅದನ್ನ ನೋಡಿ. illustration 5 ಹೋಗೋಣ ಇವಾಗ. ನೋಡಿ, ಇಲ್ಲೊಂದು illustration 5 ಇದು ಚೆನ್ನಾಗಿದೆ. ಇದೊಂದು ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಬ್ಲಮ್. ಇದು ಸ್ವಲ್ಪ ಕಷ್ಟದಿರೋ ಪ್ರಾಬ್ಲಮ್ ಇದು. ಆಯ್ತಾ? ನೋಡಿ, 2 ಪಾಯಿಂಟ್ ಮಾಸಸ್, ಚಾರ್ಜಸ್ ಅಲ್ಲ, 2 ಪಾಯಿಂಟ್ ಮಾಸಸ್ m, ಸ್ಮಾಲ್ m, ಕರೆಕ್ಟಾ? ಈಚ್ ಕ್ಯಾರಿಂಗ್ ಎ ಚಾರ್ಜ್ ಆಫ್ ಮೈನಸ್ ಕ್ಯೂ ಅಂಡ್ each carrying a charge of minus q and plus q are attached to the ends of a massless rigid non-conducting rod of length L. ನೋಡಿ, ರಾಡ್ ಇಟ್ಟಿದ್ದಾನೆ ಇಲ್ಲಿ. ದಿಸ್ ಎ ರಾಡ್ ಆಫ್ ಲೆಂತ್ L. ಅದಕ್ಕೆ 2 ಮಾಸ್ m ಮತ್ತೆ m ಇರೋ ಮಾಸ್ ಅಟ್ಯಾಚ್ ಮಾಡಿದ್ದಾನೆ. ಆ ಮಾಸ್ಗಳಿಗೆ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ವೆರಿ ಗುಡ್. ಹೌದಾನೆ? ನಾವು ದ ಅರೇಂಜ್ಮೆಂಟ್ ಇಸ್ ಪ್ಲೇಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ನೋಡಿ, ಅರೇಂಜ್ಮೆಂಟ್ ಏನ್ ಮಾಡೋದು? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ನಲ್ಲಿ ಇಟ್ಬಿಟ್ಟ. ಸರಿನಾ? ಸರಿತಾನೆ? ಇಟ್ಟ. ನಿಮಗೆ ಗೊತ್ತು ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಯಾಕಂದ್ರೆ ಇಟ್ಟಿದೆ ಡೈಪೋಲ್. ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ನಿಮಗೆ ಚಾರ್ಜ್ ಎಲ್ಲೆಲ್ಲಿ ಇರ್ಬೇಕು ಅಲ್ಲಿ ಮಾಸ್ ಇದ್ದೇ ಇರ್ಬೇಕು. ಹೌದಾನೆ? ಚಾರ್ಜ್ ಚಾರ್ಜ್ ಇರಬೇಕು ಅಂದ್ರೆ ಮಾಸ್ ಇರ್ಲೇಬೇಕು. ಬಟ್ ಮಾಸ್ ಇದ್ದಾಗ ಚಾರ್ಜ್ ಇರ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಹೌದಾನೆ? ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಹೌದಾನೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ such that the rod makes a small angle of theta 5 degree. What is the angle that rod is making? It is only making a small angle of 5 degree. ಅಂದ್ರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಹಿಂಗ್ ಮಲ್ಕೊಂಡ್ಬಿಟ್ಟಿರ್ತೀನಿ. 5 ಡಿಗ್ರಿ ಆಗ್ಬೇಕಾಗಿದೆ. ಸ್ಮಾಲ್ ಆಂಗಲ್ 5 ಡಿಗ್ರಿ. ಹೌದಾನೆ? ಸೊ ವಿತ್ ದ ಫೀಲ್ಡ್ ಡೈರೆಕ್ಷನ್ ಶೋ ದಟ್ ದ ಮಿನಿಮಮ್ ಟೈಮ್ ಪೀರಿಯಡ್. ಇವನು ಶೋ ಅಂತ ಕೇಳಿದಾನೆ, ಬಟ್ ಅವ್ನು CET ಕೇಳ್ತಾನೆ, ಶೋ ಬಿಟ್ಟಾಕ್ಬಿಡ್ತಾನೆ. ದ ಮಿನಿಮಮ್ ಟೈಮ್ ನೀಡೆಡ್ ಬೈ ದ ರಾಡ್ ಟು ಅಲೈನ್ ಇಟ್ ಸೆಲ್ಫ್ ಅಲಾಂಗ್ ದ ಫೀಲ್ಡ್. ಅವ ಏನ್ ಮಾಡ್ತೀವಿ, ನಿಧಾನಕ್ಕೆ ರಾಡ್ ಏನ್ ಮಾಡುತ್ತದು ಈ ಫೀಲ್ಡ್ ಡೈರೆಕ್ಷನ್ ಬಂದು ಕೂತ್ಕೊಂಡ್ಬಿಡುತ್ತೆ ಈ ದಿಕ್ಕಿ. ಇಟ್ ವಿಲ್ ಟ್ರೈ ಟು ಅಲೈನ್. ಆಯ್ತಾ? ಹಾಗಾದ್ರೆ ಎಷ್ಟು ಟೈಮ್ ಅಲ್ಲಿ ಅದು ಅಲೈನ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ವಾಟ್ ಟೈಮ್ ಇಟ್ ಟೇಕ್ಸ್ ಟು ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಂತ ಕೇಳಿದಾನೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಲ್ಲ? ಸೊ ಅವನು ಕೇಳಿದಾನೆ, ಶೋ ಅಂತ ಕೇಳಿದಾನೆ. ಸೊ ಆನ್ಸರ್ ಇಷ್ಟು ಬರಬೇಕು. ಶೋ ಅಂತ ಕೇಳಿದಾನೆ, ಬಟ್ ನಿನಗೆ CET-ಲಿ 4 ಆಪ್ಷನ್ ಕೊಟ್ಟಿರ್ತಾನೆ. ಅದ್ರಲ್ಲಿ ಇದೊಂದು ಆಪ್ಷನ್ ಇರುತ್ತೆ. T is equal to ನೋಡಿ ಎಷ್ಟು, π/2 into square root of
ml ಡಿವೈಡ್ ಬೈ 2QE. ಏನ್ ಎಮ್ ಅಂದ್ರಲ್ಲಿ, ವಾಟ್ ಇಸ್ ಎಮ್? ಮಾಸ್. ಹಾ, ಮಾಸ್ ಆಫ್ ದ ಟೂ ಚಾರ್ಜಸ್. ಎಲ್ ಅಂದ್ರೆ ಲೆಂತ್ ಆಫ್ ದ ಡೈಪೋಲ್, ಸರಿ ತಾನೆ? ಕ್ಯೂ ಇಸ್ ದ ಚಾರ್ಜ್, ಇ ಇಸ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದಕ್ಕೆ ಒಂದು ವೈಟ್ ಶೀಟ್ ತಗೋಣ. ವೈಟ್ ಶೀಟ್ ತಗೋದೇನ ಕಾರ್ತಿಕ? ಕ್ಯಾನ್ ಯು ಟೇಕ್ ವೈಟ್ ಶೀಟ್? ವೈಟ್ ಶೀಟ್ ತಗೋಣ, ನೋಡೋಣ. ನೋಡೋಣ, ಶೇರ್ ವೈಟ್ ಬೋರ್ಡ್. ಇವಾಗ ಮತ್ತೆ ಅಲ್ಲಿ ವಾಪಸ್ ಹೋಗ್ಬೇಕು. ವೈಟ್ ಬೋರ್ಡ್ ಕಾಣ್ತಾ ಇದೆ? ವೈಟ್ ಬೋರ್ಡ್ ಇವಾಗ ಕಾಣ್ತಾ ಇದ್ದಾನೆ. ಸೊ ಒಂದು ಡಯಾಗ್ರಾಮ್ ಬರ್ಬಿಟ್ಟು ರೈಟ್ ಎ ಸಿಂಪಲ್ ಡಯಾಗ್ರಾಮ್. ಸೊ ಇಟ್ ವಾಸ್ ಎ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿ. ದಿಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಹೌದಾನೆ? ಸೊ ದಿಸ್ ಇಸ್ ದ ದಿಸ್ ಇಸ್ ದ ಡೈಪೋಲ್. ದಿಸ್ ಇಸ್ ದ ಡೈಪೋಲ್. ಸ್ಟ್ರೈಟ್ ಲೈನ್ ಬರೋಣ. ದಿಸ್ ದ ಡೈಪೋಲ್. ಸೊ ಕಲರ್ ಚೇಂಜ್ ಮಾಡ್ತೀನಿ. ಟೇಕ್ ಸಮ್ ರೆಡ್ ಕಲರ್, ಚೆನ್ನಾಗಿ ಗೊತ್ತಾಗಲಿ ಅಂತ. ಸೊ ದಿಸ್ ಈಸ್ ಚಾರ್ಜ್ ಪ್ಲಸ್ ಕ್ಯೂ ತಗೋಣ. ಇಲ್ಲಿ ಪ್ಲಸ್ ಕ್ಯೂ, ಇಲ್ಲಿ ಚಾರ್ಜ್ ಪ್ಲಸ್ ಕ್ಯೂ, ಪ್ಲಸ್ ಕ್ಯೂ ಆಯ್ತಾ? ದಿಸ್ ಇಸ್ ಚಾರ್ಜ್ ಪ್ಲಸ್ ಕ್ಯೂ, ದಿಸ್ ಇಸ್ ಚಾರ್ಜ್ ಮೈನಸ್ ಕ್ಯೂ, ಹೌದಾನೆ? ಸೊ ನಿನಗೊತ್ತು ಪ್ಲಸ್ ಕ್ಯೂ ಪಾಸಿಟಿವ್ ಚಾರ್ಜ್ ವಿಲ್ ಮೂವ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನೆನಪಿರ್ಬೇಕು. ಯಾವುದೇ ಒಂದು ಪಾಸಿಟಿವ್ ಚಾರ್ಜ್ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಲ್ಲೇ ಓಡುತ್ತದು, ಹೌದಾ? ಅಂದ್ರೆ ದಿಸ್ ಪ್ಲಸ್ ಕ್ಯೂ ಮೇಲೆ ಚಾರ್ಜ್, ಅದು ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಲ್ಲೇ ಎಕ್ಸ್ಪೀರಿಯನ್ಸ್ ನ ಮಾಡುತ್ತೆ ಫೋರ್ಸ್. ಎಷ್ಟಿರುತ್ತೆ? ದಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಇಂಟು ಇ. ನಿನಗೊತ್ತು ಫೋರ್ಸ್ ಆನ್ ಎ ಚಾರ್ಜ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಇಂಟು ಇ ದಿಕ್ಕಿನಲ್ಲಿ ಇರುತ್ತೆ, ಹೌದಾನೆ? ಅದೇ ತರ ಕೆಳಗೆ ನೆಗೆಟಿವ್ ಚಾರ್ಜ್ ಇದೆಯಲ್ಲ, ನಿಮಗೆ ವೆರಿ ಗುಡ್. ವೆರಿ ಗುಡ್. ಸೊ ಯಾವಾಗಲೂ ನೆಗೆಟಿವ್ ಚಾರ್ಜ್ ವಿಲ್ ಮೂವ್ ಇನ್ ಅ ಡೈರೆಕ್ಷನ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಚಾರ್ಜ್ ಕ್ಯೂ ಇಂಟು ಇ ಇನ್ ದ ಅಪೋಸಿಟ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ಅದು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಬೇಕಾದ್ರೆ ಯು ಕ್ಯಾನ್ ಕಾಲ್ ಇಟ್ as ಮೈನಸ್ ಕ್ಯೂ ಇ, ಮೈನಸ್ ಕ್ಯೂ ಇ. ಸೊ ವಾಟ್ ಇಸ್ ದಿಸ್ ಆಂಗಲ್? ದಿಸ್ ಆಂಗಲ್ ಇಸ್ ಥೀಟಾ, ದಟ್ ಇಸ್ 5 ಡಿಗ್ರಿ, ಸರಿನಾ? ಎಲ್ ಇಸ್ ದ ಲೆಂತ್ ಆಫ್ ದ ಡೈಪೋಲ್. ಎಲ್ ಇಸ್ ದ ಲೆಂತ್ ಆಫ್ ದ ಡೈಪೋಲ್, ಸರಿ ತಾನೆ? ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ನೋಡೋಣ, ವಾಟ್ ಇಸ್ ದ ಟಾರ್ಕ್? What is the torque acting on the dipole? Torque is equal to P sin theta. PE? correct? P sin theta na? PE sin theta. ಹೌದಾನೆ? QE sin theta na. Torque, what is the torque acting on a dipole? P cross E. P cross E. ಬಟ್ ನಮಗೆ ಗೊತ್ತು ಟಾರ್ಕ್ ಇನ್ನೊಂದು ಫಾರ್ಮುಲಾ ಗೊತ್ತು ನಮಗೆ. ಫಸ್ಟ್ ಇಯರ್ ಓದಿ. ಟಾರ್ಕ್ ಟೌ ಈಕ್ವಲ್ಸ್ ಆರ್ ಕ್ರಾಸ್ ಎಫ್, ಕರೆಕ್ಟಾ? ಆ ಫಾರ್ಮುಲಾ ಯೂಸ್ ಮಾಡೋಣ. ಟಾರ್ಕ್ ಟೌ ಈಸ್ ಈಕ್ವಲ್ ಟು, ಯಾರ ಟಿವಿ ಆನ್ ಮಾಡಿದಾರ ಏನು? ಸೊ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಟಾರ್ಕ್ ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್, ಹೌದಾನೆ? ಸೊ ಆರ್ ಕ್ರಾಸ್ ಎಫ್ ಅಂದ್ರೆ, ಎಫ್ ಅಂದ್ರೇನು? ಫೋರ್ಸ್. ವಾಟ್ ಇಸ್ ದ ಫೋರ್ಸ್? ಕ್ಯೂ ಇ, ಸರಿ ತಾನೆ? ಕ್ಯೂ ಇ ಆರ್. ಆರ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್ ಲೆಂತ್. ಆರ್ ಇಸ್ ಕಾಲ್ಡ್ ಎಸ್ ದ ಪರ್ಪೆನ್. ಎಲ್ ಇಸ್ ದ ಲೆಂತ್. ನೋಡಿ, ದಿಸ್ ಇಸ್ ದ ಎಲ್ ಇಸ್ ದ ಲೆಂತ್, ಹೌದಾನೆ? ಬಟ್ ವಾಟ್ ಈಸ್ ಆರ್? ಈ ಫೋರ್ಸಿಗೂ ನೋಡಿ, ಮೇಲ್ಗಡೆ ಪ್ಲಸ್ ಕ್ಯೂ ಇ ಫೋರ್ಸ್ ಇದೆ, ಕೆಳಗಡೆ ಮೈನಸ್ ಕ್ಯೂ ಯು ಫೋರ್ಸ್ ಇದೆ. ಆ ಎರಡೂ ಫೋರ್ಸ್ ನಡುವೆ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಎಂತ ಡಿಸ್ಟೆನ್ಸ್ ಅದು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿ, ಬ್ಲಾಕ್ ಕಲರ್ ಬರೀತೀನಿ, ಈ ಡಿಸ್ಟೆನ್ಸ್. ದಿಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಬರ್ನಲ್ಲ, ಇದು ಅರ್ಥ ಆಯ್ತಾ? ದಿಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್, ಹೌದಾನೆ? ಸೊ ಆ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡಿ? ಇದು ದಿಸ್ ಇಸ್ ದ ಹೈಪೋಟೆನಿಯಸ್, ಕರೆಕ್ಟಾ? ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಪೈಥಾಗರಸ್ ಥಿಯರಮ್, ವೆರಿ ಗುಡ್, ಹೌದಾನೆ? ನೋಡಿ, ಇಲ್ಲಿ ಆಂಗಲ್ ನೋಡಿ ಇದು ಇರುತ್ತೆ, ಇಲ್ಲಿ ಆಂಗಲ್ ಥೀಟಾ ಇದ್ರೆ ಇಲ್ಲಿ ಆಂಗಲ್ ಎಷ್ಟಿರುತ್ತೆ? ಥೀಟಾ ಇರುತ್ತೆ. ಸೇ ಇದನ್ನ ಮೇಲ್ಗಡೆ ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ ಅಂತ ಇಟ್ಕೋ. ನನಗೆ ಎ ಬಿ ಉದ್ದ ಬೇಕು. ಸೈನ್ ಥೀಟಾ ಈಕ್ವಲ್ಸ್ ಏನು? ಅಪೋಸಿಟ್ ಅಂದ್ರೆ ಎ ಬಿ, ಕರೆಕ್ಟಾ? ಡಯಾಗ್ರಾಮ್ ಮಾಡ್ತಿರಲ್ಲ ಮೇಲ್ಗಡೆ. ಹೈಪೋಟೆನಿಯಸ್ ಅಂದ್ರೆ ಲೆಂತ್ ಆಫ್ ದ ಡೈಪೋಲ್, ಎ ಬಿ ಬೈ ಎಲ್. ಇಲ್ಲಿ ಎ ಇದು ಎ ಕೊಟ್ಟಿದ್ದೀನಿ. ಇಲ್ಲಿ ಎ ಬಿ ಡಿವೈಡ್ ಬೈ ಎಲ್. ಇದು ಎಲ್ ಅಂದ್ರೆ ಲೆಂತ್ ಆಫ್ ದ ಡೈಪೋಲ್. ದಿಸ್ ದ ಲೆಂತ್ ಆಫ್ ದ ಡೈಪೋಲ್, ಎ ಬಿ ಬೈ ಎಲ್. ಸೊ ದೇರ್ ಫೋರ್ ದ ಲೆಂತ್ ಎ ಬಿ ಏನಂತ ಕರಿತೀನಿ ನಾನು? ಎಲ್ ಸೈನ್ ಥೀಟಾ ಅಂತ ಬರಿಬೋದಲ್ಲ. ಸೊ ದೇರ್ ಫೋರ್ ಟಾರ್ಕ್ ಟೌ ಇಸ್ ಈಕ್ವಲ್ ಟು
ಆರ್ ಕ್ರಾಸ್ ಎಫ್ ಅಥವಾ ಆರ್ ಎಫ್ ಸೈನ್ ಥೀಟಾ, ಆರ್ ಎಫ್ ಸೈನ್ ಥೀಟಾ. ಸೊ ದೇರ್ ಫೋರ್ ದಟ್ ಇಸ್ ಕ್ಯೂ ಇ ಇಂಟು ಎಲ್ ಸೈನ್ ಥೀಟಾ. ಏನಂತ ಬರ್ತೀನಿ ಅದನ್ನ? ಎಲ್, ಹಾ, ಎಲ್ ಸೈನ್ ಥೀಟಾ. ಕ್ಯೂ ಇ ಇಸ್ ದ ಫೋರ್ಸ್ ಎಫ್, ಹೌದಾನೆ? ಆರ್ ಅಂದ್ರೆ ದಿಸ್ ಡಿಸ್ಟೆನ್ಸ್ ಎ ಬಿ, ದಟ್ ವಿಲ್ ಬಿ ಈಕ್ವಲ್ ಟು ಎಲ್ ಸೈನ್ ಥೀಟಾ, ಹೌದಾ? ಸೊ ದೇರ್ ಫೋರ್ ಟಾರ್ಕ್ ಟೌ ಇಸ್ ಈಕ್ವಲ್ ಟು ಕ್ಯೂ ಇ ಇಂಟು ಎಲ್ ಸೈನ್ ಥೀಟಾ. ಕ್ಯೂ ಇ ಇಂಟು ಎಲ್ ಸೈನ್ ಥೀಟಾ ಎಲ್ಲಿಂದ ಬಂತು ಅಂದ್ರೆ ಡೆಫಿನೇಷನ್ ಫ್ರಮ್ ಟಾರ್ಕ್ ಟೌ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್ ಇದೆಯಲ್ಲ, ಅಥವಾ ಆರ್ ಎಫ್ ಸೈನ್ ಥೀಟಾ ಇರುತ್ತಲ್ಲ, ಅಲ್ಲಿಂದ ಬಂತಿದ್ದು. ಸರಿನಾ? ಎಫ್ ಅಂದ್ರೆ ಕ್ಯೂ ಇ, ಆರ್ ಅಂದ್ರೆ ಲೆಂತ್ ಎಲ್, ಸೈನ್ ಥೀಟಾ ಸೈನ್ ಥೀಟಾ. ಸರಿತಾನೆ? ಸೊ ಅಲ್ಲಿಂದ ವಿ ಗಾಟ್ ದ ಟಾರ್ಕ್, ಹೌದಾ? ಸೊ ಆಲ್ಸೋ ದಿಸ್ ನಮಗೆ ಗೊತ್ತು ಎಷ್ಟು ಆಂಗಲ್, ಎಷ್ಟಿದೆ ಹೊಟ್ಟಿದೆ ಆಂಗಲ್? ಹಾ, ನಿಮಗೆ ಗೊತ್ತು. ಫಾರ್ ಸ್ಮಾಲ್ ಆಂಗಲ್ ಸೈನ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಥೀಟಾ, ಗೊತ್ತಲ್ಲ? ಹಾ, ಸೊ ದೇರ್ ಫೋರ್ ದಿಸ್ ಟಾರ್ಕ್ ಟೌ ವಿಲ್ ಬಿ ಈಕ್ವಲ್ ಟು, ಹೌದಾ, ಕ್ಯೂ ಇ ಎಲ್, ಕ್ಯೂ ಇ ಎಲ್ ಸೈನ್ ಥೀಟಾ ಬದಲು ಥೀಟಾ, ಹೌದಾನೆ? ಸೊ ದಿಸ್ ಈಸ್ ಒನ್ ಇಕ್ವೇಶನ್, ಕಾಲ್ ಇಟ್ as ಇಕ್ವೇಶನ್ ನಂಬರ್ 1. ದಿಸ್ ಇಸ್ ಟಾರ್ಕ್, ಹೌದಾ? ಸೊ ನಾನೇನು ಕ್ರಿಯೇಟ್ ಮಾಡಿದ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದೆ, ಐ ವಿಲ್ ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಾಡ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಾಡ್, ಹೌದಾ? ಈ ರಾಡ್ ಇದೆಯಲ್ಲ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಡೈಪೋಲ್ ಇದೆಯಲ್ಲ, ಅದೇ ಮಾಡ್ತದ್ದು, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ನೋಡಿ, ಇದು ಹಿಂಗ್ ಬರಕ್ ಸ್ಟಾರ್ಟ್ ಮಾಡುತ್ತೆ, ಕಾಣ್ತಾ ಇದೆಯಲ್ಲ? ಇಟ್ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್. ಇದು ಹಿಂಗ್ ಮೇಲ್ಕೋ ಸ್ಟಾರ್ಟ್ ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಯಾವ ತರ ಅಂದ್ರೆ ಇಲ್ಲಿ ಈ ದಿಕ್ಕಿನಲ್ಲಿ ಬಂದು ನಿಂತ್ಕೊಳ್ಳೋ ತನಕ ರೊಟೇಟ್ ಆಗ್ತಾ ಇರುತ್ತೆ. ಸರಿನಾ? ಸೊ ಅಬೌಟ್ ದಿಸ್ ಪಾಯಿಂಟ್, ಈ ಓ ಅಂತ ಕರೀತೀನಿ, ದಿಸ್ ಪಾಯಿಂಟ್ ಓ, ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್. ಸೊ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್ ನಿಮಗೆ ಗೊತ್ತು, ಫಸ್ಟ್ ಇಯರ್ ಇದೆ. ಇಫ್ ಯು ಹ್ಯಾವ್ ಟೂ ಮಾಸಸ್, ಇಲ್ಲೊಂದು ಮಾಸ್ ಇದೆ, ಇಲ್ಲೊಂದು ಮಾಸ್ ಇದೆಯಪ್ಪ, ಇದು ಮಾಸ್ ಎಮ್ ಇದೆ, ಇದ್ರ ಮಾಸ್ ಎಮ್ ಇದೆ, ಹೌದಾನೆ? ಸೊ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ಎಮ್ ಇಂಟು ಆರ್ ಸ್ಕ್ವೇರ್, ಎಮ್ ಇಂಟು ಆರ್ ಸ್ಕ್ವೇರ್. ಮೊಮೆಂಟ್ ಆಫ್ ಇನರ್ಷಿಯಾ ಏನದು? ಅದು ರೊಟೇಷನಲ್ ಅನಲಾಗ್ ಆಫ್ ಮಾಸ್. ನಾವೇನ್ ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಅಂತ ಹೇಳ್ತೀವಲ್ಲ, ಅದನ್ನ ರೊಟೇಷನಲ್ ಮೋಷನ್ ಅಲ್ಲಿ ಏನಂತ ಕರಿತೀವಿ ನಾವು? ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಯಾಕೆ ಇಲ್ಲಿ ರೊಟೇಷನಲ್ ಮೋಷನ್ ಯಾಕೆ ಬಂತು ಅಂದ್ರೆ, ರೊಟೇಟ್ ಆಗುತ್ತೆ ಟಾರ್ಕ್, ಏನು ಡೈಪೋಲ್. ಸರಿತಾನೆ? ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ದ ಡೈಪೋಲ್ ಸ್ಟಾರ್ಟ್ ರೊಟೇಟಿಂಗ್. ಇದು ಹಿಂಗ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ, ಇದು ಹಿಂಗ್ ಮೇಲ್ಕೋ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್, ಹೌದಾನೆ? ಸೊ ದಟ್ಸ್ ವೈ ದ ಮೊಮೆಂಟ್ ಆಫ್ ಇನರ್ಷಿಯಾ, ದ ಮೊಮೆಂಟ್ ಆಫ್ ಇನರ್ಷಿಯಾ ಐ ವಿಲ್ ಬಿ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ಎಂತದ್ದು? ಎಮ್ ಆರ್ ಸ್ಕ್ವೇರ್. ಎಷ್ಟು ಮಾಸ್ ಇದಾವೆ ಇಲ್ಲಿ? ಹೌ ಮೆನಿ ಮಾಸಸ್? ವೆರಿ ಗುಡ್. ಅಂದ್ರೆ ಮೇಲ್ಗಡೆ ಒಂದು ಮಾಸ್ ಇದೆ ಆಫ್ ಚಾರ್ಜ್ ಪ್ಲಸ್ ಕ್ಯೂ, ಕೆಳಗಡೆ ಒಂದು ಮಾಸ್ ಇದೆ ಆಫ್ ಚಾರ್ಜ್ ಮೈನಸ್ ಕ್ಯೂ. ಸೊ ದೇರ್ ಫೋರ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಮೇಲ್ಗಡೆ ಮಾಸ್, ದಟ್ ವಿಲ್ ಬಿ ಈಕ್ವಲ್ ಟು ಅದ್ರ ಮಾಸ್ ಎಮ್. ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್ ಓ? ಈ ಪಾಯಿಂಟ್ ಓ ಇದೆಲ್ಲ, ಅದರಿಂದ ಎಷ್ಟು ಡಿಸ್ಟೆನ್ಸ್? ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಆಫ್ ದ, ಈ ಓ ಇಂದ ಈ ಪಾಯಿಂಟ್ ಎಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಇಲ್ಲಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ವಾಟ್ ಇಸ್ ದಿಸ್ ಡಿಸ್ಟೆನ್ಸ್? ಬ್ಲಾಕ್ ಕಲರ್ ಮಾರ್ಕ್ ಮಾಡಿದ್ದೀನಿ. ವಾಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಡೈಪೋಲ್? 2a. ಬಟ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಾನು ಎಲ್ ಅಂತ ಕೊಟ್ಟಿದ್ದೇನೆ. ವೆರಿ ಗುಡ್, ಹೇಳ್ತಿರೋದು ಯಾರು? ಕರೆಕ್ಟ್ ಹೇಳ್ತಾಳೆ. ಇಲ್ಲಿ ಎಲ್ ಅಂತ ಕೊಟ್ಟಿದ್ದೇನೆ. ಸೊ ಅಂದ್ರೆ L/2 ಇರುತ್ತೆ. ಸರಿನಾ? ಕರೆಕ್ಟ್ ತಾನೆ? ಯಾಕಂದ್ರೆ 2a ಇದ್ರೆ ಎ. ವೆರಿ ಗುಡ್ ನೀನು. ಸೊ ಇಲ್ಲಿ ಎಲ್ ಇದೆ, ಸೊ ಅದ್ರ ಅರ್ಧ ಅಂದ್ರೆ L/2. ದಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲ್ಗಡೆ ಮಾಸು, ಅದ್ರ ಸ್ಕ್ವೇರ್ ಮಾಡಬೇಕು, ಎಮ್ ಆರ್ ಸ್ಕ್ವೇರ್, ಪ್ಲಸ್ ಕೆಳಗಡೆಯಿಂದ ಮಾಸ್ ಇಂದು ಎಮ್ ಇಂಟು ಅದು L/2 ಹೋಲ್ ಸ್ಕ್ವೇರ್, L/2 ಹೋಲ್ ಸ್ಕ್ವೇರ್. ಸೊ ಎರಡನ್ನೂ ಕೂಡಿದ್ರೆ ಎಷ್ಟು ಬರುತ್ತೆ? mL²/2 ಬರುತ್ತೆ. ಎಷ್ಟು ಬರ್ತಿದೆ? mL²/2. ಯಾಕಂದ್ರೆ ಇದು ನೋಡಿ, mL²/4 ಆಗುತ್ತೆ. ಈ ಕಡೆ mL²/4 ಆಗುತ್ತೆ. ಕಾಲ್ ಭಾಗ ಕೂಡಿದ್ರೆ ಅರ್ಧ. ಸರಿನಾ? ಸೊ ದಿಸ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದೀಸ್ ಟು ಮಾಸಸ್. ಸೊ ನಮಗೆ ಗೊತ್ತು ನ್ಯೂಟನ್ಸ್ ಸೆಕೆಂಡ್ ಲಾ ಗೊತ್ತಾ ನಿಮ್ಗೆ? F ಇಸ್ ಈಕ್ವಲ್ ಟು, ನೋಡಿ ನ್ಯೂಟನ್ ಸೆಕೆಂಡ್ ಲಾ, F ಇಸ್ ಈಕ್ವಲ್ ಟು ma. ಅದೇ ತರ ಇವಾಗ ಬರಿತೀನಿ ನೋಡು. F ಅಂದ್ರೇನು? ಫೋರ್ಸು. ಬಟ್ ಅದೇ ರೊಟೇಷನಲ್ ಮೋಷನ್ ಅಲ್ಲಿ ಫೋರ್ಸ್ಗೆ ಸಮನಾದ ಪದ ಯಾವುದು? ಟಾರ್ಕ್. ಗೊತ್ತಲ್ಲ? ಟಾರ್ಕ್ ಈಸ್ ಆಲ್ಸೋ ಕಾಲ್ಡ್ ರೊಟೇಟಿಂಗ್ ಫೋರ್ಸ್ ಅಂತ ಆಗ್ಲೇ ಹೇಳ್ತಿದ್ಲು ಮಮತಾ. ಹೌದಾ? ಲೀನಿಯರ್ ಮೋಷನ್ ಅಲ್ಲಿ ಏನ್ ನಾವು ಫೋರ್ಸ್ ಅಂತ ಹೇಳ್ತೀವೋ, ರೊಟೇಷನಲ್ ಮೋಷನ್ ಅಲ್ಲಿ ಅದಕ್ಕೆ ಏನಂತ ಕರಿತೀವಿ?
ಟಾರ್ಕ್ ಅಂತ ಕರಿತೀವಿ. ಅಲ್ಲಿ ಏನು ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಅಂತ ಕರಿತಾ ಇದ್ವು, ಇಲ್ಲಿ ಅಂತ ಕರಿತೀವಿ ಅದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ. ವೆರಿ ಗುಡ್, ಐ ಅಂತ ಕರಿತೀವಿ. ಹೌದಾನೆ? ಅಲ್ಲಿ ಲೀನಿಯರ್ ಮೋಷನ್ ಅಲ್ಲಿ ಏನು ಎಕ್ಸಿಲರೇಷನ್ ಅಂತ ಹೇಳ್ತಿದೀವೋ, ಇಲ್ಲಿ ಆಂಗ್ಯುಲರ್ ಎಕ್ಸಿಲರೇಷನ್ ಅಲ್ಫಾ ಅಂತ ಕರಿತೀವಿ. ಕರೆಕ್ಟಾ? ಅಂದ್ರೆ ನೋಡಿ, ಎಫ್ ಇಸ್ ಇಕ್ವಲ್ ಟು ಎಮ್ ಎ ಅಂತ ಬರೆಯೋ ಬದಲು ನಾನು ಟೌ ಇಸ್ ಇಕ್ವಲ್ ಟು ಐ ಇಂಟು ಅಲ್ಫಾ ಅಂತ ಬರೆದೆ. ಇದು ಎಫ್ ಇಸ್ ಇಕ್ವಲ್ ಟು ಎಮ್ ಎ ಲೀನಿಯರ್ ಮೋಷನ್ಗೆ, ಟೌ ಇಸ್ ಇಕ್ವಲ್ ಟು ಐ ಅಲ್ಫಾ ಫಾರ್ rotational motion. So it implies that alpha, ಏನು alpha ಅಂದ್ರೆ what is alpha? ಹೇಳ್ತೀರಾ? ಕಂಪೇರ್ ಮಾಡಿ, ಎರಡು ಇಕ್ವೇಶನ್ ಕಂಪೇರ್ ಮಾಡಿ ಹೇಳಿ ನೋಡೋಣ. what is alpha? ಅಲ್ಲ, ಅಲ್ಫಾ ಅಂದ್ರೆ ಏನಿಲ್ಲ, ಎ ಅಂದ್ರೆ ಏನಿಲ್ಲ. what is a here? ಎಫ್ ಇಸ್ ಎಮ್ ಎ ನಲ್ಲಿ ಎ ಅಂದ್ರೇನು? ಲೀನಿಯರ್ ಎಕ್ಸಿಲರೇಷನ್ ಅದು. ಹೌದಾನೆ? ಇಲ್ಲಿ ಅಲ್ಫಾ ಅಂದ್ರೆ ಆಂಗ್ಯುಲರ್ ಎಕ್ಸಿಲರೇಷನ್. ಆಂಗ್ಯುಲರ್ ಎಕ್ಸಿಲರೇಷನ್. ದೇರ್ಫೋರ್ ಆಲ್ಫಾ ಇಸ್ ಈಕ್ವಲ್ ಟು ಎಂತದು? ಒಮೆಗಾ ಅಂದ್ರೆ ಆಂಗ್ಯುಲರ್ ಸ್ಪೀಡ್, ಒಮೆಗಾ ಬೈ ಟಿ. ವೆರಿ ಗುಡ್. ಆಗಲೇ ಯಾರು ಹೇಳ್ತಿದಾರ? ಒಮೆಗಾ ಬೈ ಟಿ ಅಂದ್ರೆ ಡೆಲ್ಟಾ ಒಮೆಗಾ ಬೈ ಟಿ, ಚೇಂಜ್ ಆಫ್ ಸ್ಪೀಡ್ ಡಿವೈಡ್ ಬೈ ಟೈಮ್. ಹೌದಾನೆ? ಸರಿನಾ? ಸೊ ಹಾಗಾದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಟೌ ಬೈ ಐ. ಆಲ್ಫಾ ಇಸ್ ಈಕ್ವಲ್ ಟು ಟೌ ಬೈ ಐ. ಆಲ್ಫಾ ಇಸ್ ಈಕ್ವಲ್ ಟೌ ಬೈ ಐ. ಹೌದಾನೆ? ನನಗೆ ಟೌ ವ್ಯಾಲ್ಯೂ ಗೊತ್ತು. ವಾಟ್ ಇಸ್ ದ ಟೌ ವ್ಯಾಲ್ಯೂ? ಇಲ್ಲಿದೆ ನೋಡಿ, ಕ್ಯೂ ಇ ಎಲ್ ತೀಟಾ, ಇಕ್ವೇಶನ್ 1 ನಲ್ಲಿ. ಸರಿನಾ? ಐ ವ್ಯಾಲ್ಯೂ ಎಮ್ ಎಲ್ ಸ್ಕ್ವೇರ್ ಬೈ 2, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸರಿನಾ? ದೇರ್ಫೋರ್ ಆಲ್ಫಾ ಈಕ್ವಲ್ಸ್, ದೇರ್ಫೋರ್ ಆಯ್ತಾ, ಆಲ್ಫಾ ಈಕ್ವಲ್ಸ್ ವಾಟ್ ಇಸ್ ಆಲ್ಫಾ? ಆಲ್ಫಾ ಈಕ್ವಲ್ಸ್ ಏನ್ ಬಂದಿದೆ ನಮಗೆ? ಟೌ. ಟೌ ಅಂದ್ರೇನು? ಕ್ಯೂ ಇ ಎಲ್ ತೀಟಾ. ವೆರಿ ಗುಡ್. ಹೌದಾನೆ? ಕ್ಯೂ ಇ ಎಲ್ ತೀಟಾ ಡಿವೈಡ್ ಬೈ ಐ ಅಂದ್ರೆ ಎಮ್ ಎಲ್ ಸ್ಕ್ವೇರ್ ಬೈ 2. ವೆರಿ ಗುಡ್. ಎಮ್ ಎಲ್ ಸ್ಕ್ವೇರ್ ಡಿವೈಡ್ ಬೈ 2. ಎಮ್ ಎಲ್ ಸ್ಕ್ವೇರ್ ಡಿವೈಡ್ ಬೈ 2. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ನೋಡಿ 2 ಇದೆಲ್ಲ ನ್ಯೂಮರೇಟರ್ ಹೋಗ್ಬಿಡುತ್ತೆ. 2 ಏನು ಕ್ಯಾನ್ಸಲ್ ಆಗುತ್ತಾ? ವೆರಿ ಗುಡ್. ಒಂದೆಲ್ ಕ್ಯಾನ್ಸಲ್ ಆಗುತ್ತೆ. ಇದೊಂದೆಲ್ಲು ಇದೊಂದು ಸ್ಕ್ವೇರ್ ಒಂದೆಲ್ಲ ಹೋಗುತ್ತೆ. ಹೌದಾನೆ? ಸೊ ಉಳಿದಿದ್ದೇನೆ 2 ಕ್ಯೂ ಇ ತೀಟಾ. ಕರೆಕ್ಟಾ? ವೆರಿ ಗುಡ್. ಡಿವೈಡ್ ಬೈ ಎಮ್ ಎಲ್, ಡಿವೈಡ್ ಬೈ ಎಮ್ ಎಲ್. ಹೌದಾನೆ? ಸೊ ಇದು ಯಾವ ತರ ಇದೆ? ದಿಸ್ ಈಸ್ ಜಸ್ಟ್ ಲೈಕ್ ಒಮೆಗಾ ಸ್ಕ್ವೇರ್ ತೀಟಾ ಅಂತ ಬರಿತೀನಿ. ಒಮೆಗಾ ಸ್ಕ್ವೇರ್ ಥೀಟಾ. ಹೌದಾನೆ? ಫಸ್ಟ್ ಇಯರ್ ಓದಿದ್ರಿ ಆಂಗ್ಯುಲರ್ ಎಕ್ಸಿಲರೇಷನ್ ಆಫ್ ಏನೋ ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳಿದ್ವಲ್ಲ, ಎಸ್ ಎಚ್ ಎಂ. ಫಾರ್ ಎಸ್ ಎಚ್ ಎಂ, ಆಲ್ಫಾ ಇಸ್ ಈಕ್ವಲ್ ಟು ಆಂಗ್ಯುಲರ್ ಎಕ್ಸಿಲರೇಷನ್ ವಿಲ್ ಬಿ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಥೀಟಾ ಇರುತ್ತೆ ಅಂತ ಹೇಳಿದ್ವಿ. ಆಯ್ತಾ? ಸೊ ಫಸ್ಟ್ ಇಯರ್ ನೋಟ್ಸ್ ಯಾರ ಹತ್ರ ಇದ್ರೆ ತೆಗೆದು ನೋಡಿ. ನಾನೇ ಮಾಡಿದ್ದೆ ಈ ಚಾಪ್ಟರ್ನ, ಮೋಸ್ಟ್ಲಿ ಬಿ ಸೆಕ್ಷನ್ ಅಲ್ಲಿ ಮಾಡಿದ್ದೆ ನಾನು. ಅಲ್ಲಿ ಸಿಂಪಲ್ ಆಗಿದೆ ನೋಡಿ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಅದ ಡಿಸ್ಪ್ಲೇಸ್ಮೆಂಟ್ ಥೀಟಾ ಇರುತ್ತೆ. ಹೌದಾನೆ? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ. ಆಯ್ತಾ? ಸೊ ಅದೇ ತರ ಫಾರ್ ಎನಿ ರೊಟೇಷನಲ್ ಮೋಷನ್. ಹೌದಾನೆ? ದ ಆಂಗ್ಯುಲರ್ ಎಕ್ಸಿಲರೇಷನ್ ಆಲ್ಫಾ ಕ್ಯಾನ್ ಬಿ ರಿಟರ್ನ್ ಆಸ್ ಒಮೆಗಾ ಸ್ಕ್ವೇರ್ ಥೀಟಾ ತರ ಬರಿಬಹುದು. ಯಾವ ತರ ಬರಿಬಹುದು ಅದನ್ನ? ಒಮೆಗಾ ಸ್ಕ್ವೇರ್ ಥೀಟಾ ತರ ಬರಿಬಹುದು. ಅಂದ್ರೆ ಈ ಇಕ್ವೇಶನ್ ಇದೆಯಲ್ಲ, ಏನ್ ರೌಂಡ್ ಮಾಡ್ತೀನಲ್ಲ, ಈ ಇಕ್ವೇಶನ್ ನಾನು ಒಮೆಗಾ ಸ್ಕ್ವೇರ್ ಥೀಟಾ ಬದಲು ತರ ಬರಿಬಹುದು. ಯಾಕಂದ್ರೆ ಆಲ್ರೆಡಿ ಥೀಟಾ ಇಲ್ಲಿದೆ, ಆ ಥೀಟಾ ಇಲ್ಲಿ ಬರ್ಬಿಟ್ಟೆ. ಹೌದಾನೆ? ಉಳಿದಿದ್ದು 2 ಕ್ಯೂ ಇ ಡಿವೈಡ್ ಬೈ ಎಮ್ ಎಲ್ ಇದೆಯಲ್ಲ, ದಟ್ ಈಸ್ ಒಮೆಗಾ ಸ್ಕ್ವೇರ್. ದಟ್ ಈಸ್ ಒಮೆಗಾ ಸ್ಕ್ವೇರ್. ಹೌದಾನೆ? ಸೊ ಅದನ್ನ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ, ಕಂಪೇರಿಂಗ್ ವಿತ್ ದಿಸ್ ಇಕ್ವೇಶನ್. ಹೌದಾನೆ? ಸೊ ಇಫ್ ಯು ಕಂಪೇರ್ ದಿಸ್ ಇಕ್ವೇಶನ್, ಇದನ್ನ ಅಳಿಸ್ಬಿಡ್ತೀನಿ. ಆಯ್ತಾ? ನೋಡಿ, ಕಂಪೇರ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ? ವಿಲ್ ಗೆಟ್ ಒಮೆಗಾ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? ಒಮೆಗಾ ಸ್ಕ್ವೇರ್ ಏನು? ದಟ್ ಈಸ್ ಈಕ್ವಲ್ ಟು 2 ಕ್ಯೂ ವೆರಿ 2 ಕ್ಯೂ ಇ ಡಿವೈಡ್ ಬೈ ಎಮ್ ಎಲ್. 2 ಕ್ಯೂ ಇ ಡಿವೈಡ್ ಬೈ ಎಮ್ ಎಲ್. ಸರಿತಾನೆ? ಸೊ ದೇರ್ ಫಾರ್ ಒಮೆಗಾ ಇಸ್ ಈಕ್ವಲ್ ಟು, ವೆರಿ ಗುಡ್, ಸ್ಕ್ವೇರ್ ರೂಟ್ ಆಫ್ 2 ಕ್ಯೂ ಇ ಡಿವೈಡ್ ಬೈ ಎಮ್ ಎಲ್. ವಾಟ್ ಇಸ್ ಒಮೆಗಾ? ಏನು ಒಮೆಗಾ ಅಂದ್ರೆ? ಆಂಗ್ಯುಲರ್ ಸ್ಪೀಡ್, ಆಂಗ್ಯುಲರ್ ಎಕ್ಸಿಲರೇಷನ್ ಆಲ್ಫಾ. ಹೌದಾನೆ? ಆಂಗ್ಯುಲರ್ ಸ್ಪೀಡ್. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ವೆಲಾಸಿಟಿ, ಡಿಸ್ಟೆನ್ಸ್ ಬೈ ಟೈಮ್. ಹೌದಾನೆ?
So therefore this omega can be written as 2 pi angular displacement divided by time t, correct? Omega is angular displacement 2 theta, ಯಾಕಂದ್ರೆ displacement angular displacement will be written in terms of radians, 2 pi radians divided by time t, ಹೌದಾನೆ? So therefore this equation can be written as 2 pi by t is equal to 2 pi by t is equal to 2 pi by t is equal to square root of 2 qe divided by ml. So ಇಲ್ಲಿ ಬರೀತೀನಿ, therefore 2 pi by t, that is omega, that is equal to square root of, ಏನು ಬರುತ್ತೆ, square root of 2 qe divided by, very good, 2 qe divided by ml, 2 qe divided by ml. ನಮಗೆ ಏನು ಬೇಕು? ನಮಗೆ ಟೈಮ್ ಪೀರಿಯಡ್ ಬೇಕು. therefore t is equal to ಏನಾಗುತ್ತೆ? 2, very good, 2 pi into square root of ml divided by 2 qe. ನೋಡಿ ಕರೆಕ್ಟ್ ಆಗಿ, ಈಗ ಈ ಕಡೆ ಹೋಗ್ಬಿಡುತ್ತಲ್ಲ, ಉಲ್ಟಾ ಆಗ್ಬಿಡುತ್ತೆ ಅದು, ಟಿ ಈ ಕಡೆ ಬರುತ್ತೆ, ಹೌದಾನೆ? ಸೊ ml divided by 2. ಇದೇನಿದು? ಕ್ಯಾಪಿಟಲ್ ಟಿ ಅಂದ್ರೆ ಟೋಟಲ್ ಟೈಮ್ ಪೀರಿಯಡ್. ಅಂದ್ರೆ ನೋಡಿ, ಈ ತರ ಡೈಪೋಲ್ ಹಿಂಗಿತ್ತು, ಡಯಾಗ್ರಾಮ್ ಎಲ್ಲಿದೆ, ವಾಪಸ್ ಹೋಗೋಣ. ಸೊ ಡಯಾಗ್ರಾಮ್ ನೋಡಿ, ಇಲ್ಲಿತ್ತು ಡೈಪೋಲ್ ಹಿಂಗಿದೆ, ಹೌದಾನೆ? ಈ ಕ್ಯಾಪಿಟಲ್ ಟಿ ಇದೆಯಲ್ಲ, ಅದು ಫುಲ್ ಒಂದು ರೊಟೇಷನ್ ಆಗಿ ಟೈಮ್ ತಗೊಂಡಿರೋದು. ಬಟ್ ಅವನ್ ಕೇಳಿರೋದೇನು? ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಈ ಡೈಪೋಲ್ ಇಲ್ಲಿ ಬಂದು ನಿಂತಬೇಕು, ಈ ದಿಕ್ಕಿನಲ್ಲಿ ಬಂದು ನಿಂತಬೇಕು ಅಷ್ಟೇ. ಹಾಗಾದ್ರೆ ಟೋಟಲ್ ಟೈಮ್ ನ ಎಷ್ಟು ಭಾಗ ತಾಣುತ್ತೆ ಅದು? ಫುಲ್ ಒಂದು ರೊಟೇಟ್ ಆಗಿ ಕ್ಯಾಪಿಟಲ್ ಟಿ ತಾಣುತ್ತೆ, ಸರಿತಾನೆ? ಬಟ್ t/2 ಅಂದ್ರೆ ಹಿಂಗ್ ಉಲ್ಟಾ ಆಗಿರುತ್ತೆ, ಸರಿಯಲ್ಲ? ನೀನು ಅಕಸ್ಮಾತ್ ಸೇ ಯು ಆರ್ ಸ್ಟ್ಯಾಂಡಿಂಗ್ ನಮ್ಮ ಕಾಲೇಜಲ್ಲಿ, ನೀನು CG ಹಾಸ್ಪಿಟಲ್ ಕಡೆ ಮುಖ ಮಾಡಿ ನಿಂತಿದ್ಯಾ, ಜಸ್ಟ್ ಇಮ್ಯಾಜಿನ್, ಸರಿನಾ? ಒಂದ್ ರೌಂಡ್ ತಿರುಗಿ ಮತ್ತೆ CG ಹಾಸ್ಪಿಟಲ್ ಕಡೆ ಬರುತ್ತೆ ಮುಖ ಮಾಡ್ಬೇಕಂದ್ರೆ 2 pi ರೇಡಿಯನ್ಸ್ ಕವರ್ ಮಾಡಿರ್ತೀಯ, ಸರಿತಾನೆ? 2 pi ಅರ್ಧ 90 ಡಿಗ್ರಿ ತಿರುಗಿದ್ರೆ ಹೆಂಗ್ ಬಂದಿರ್ತೀಯ? ಯಾಕಡೆ ಮುಖ ಮಾಡಿರ್ತೀಯ? ಚರ್ಚ್ ಕಡೆ ಮುಖ ಮಾಡಿರ್ತೀಯ, ಚರ್ಚ್ ಕಡೆ ಮುಖ ಮಾಡಿರ್ತೀಯ ತಾನೆ, ಸರಿನಾ? ಅಂದ್ರೆ t/2. ನೀನು ಈ ಕಡೆ ಅದು ನಮ್ ಗೇಟ್ ಕಡೆ ಮುಖ ಮಾಡ್ಬೇಕು ಅಂದ್ರೆ ಕಾಲ್ ಭಾಗ, ಕಾಲ್ ಭಾಗ ತಿರುಗಬೇಕು. π/4 ಅಂದ್ರೆ t/4. ಎಷ್ಟು ಈಗ? t/4. ಅರ್ಥ ಆಯ್ತಾ ಯಾಕೆ t/4 ಅಂತ? ಅಂದ್ರೆ ನೋಡಿ, ಡೈಪೋಲ್ ಹಿಂಗಿದೆ, ಅದು ಹಿಂಗ್ ನಿಮ್ ಮುಖ ಆಗ್ಬೇಕಪ್ಪ ಅಷ್ಟೇ, ಕಾಲ್ ಭಾಗ ತಿರುಗಬೇಕು, ಸರಿತಾನೆ? ಸೊ ದೇರ್ ಫೋರ್ ನಡೆಸ್ತೀನಿ. ಸೊ t/4, ದೇರ್ ಫೋರ್ ಸ್ಮಾಲ್ t is equal to, ದೇರ್ ಫೋರ್ ಸ್ಮಾಲ್ t is equal to ಕ್ಯಾಪಿಟಲ್ t/4. ಈ ಕ್ಯಾಪಿಟಲ್ ಟಿ ನ 4 ಭಾಗ, ದಟ್ ಈಸ್ ಈಕ್ವಲ್ ಟು ಇದನ್ನ 4 ಇಂದ ಡಿವೈಡ್ ಮಾಡೋದು, ಎಷ್ಟಾಗುತ್ತೆ ಅವಾಗ? π/2 1s 2 2s, π/2 into square root of ml divided by 2qe, ml divided by 2qe. ಅರ್ಥ ಆಯ್ತಾ? ಇದರ ಎಲ್ಲ ಆಫ್ ಮಾಡಿದ್ರ ಇದಿರ್ತಾನೆ, ಅರ್ಥ ಆಯ್ತಲ್ಲ? ಯಾಕೆ t/4 ಯಾಕೆ ಡಿವೈಡ್ ಮಾಡಿದ್ರೆ ಗೊತ್ತಾಯ್ತಲ್ಲ? ಈ ಕ್ಯಾಪಿಟಲ್ ಟಿ ಇದೆಯಲ್ಲ, ಅದು ಡೈಪೋಲ್ ಫುಲ್ ಒಂದು ರೌಂಡ್ ಹೊಡಿಯೋದಕ್ಕೆ ಕ್ಯಾಪಿಟಲ್ ಟಿ ಟೈಮ್ ತಾಣುತ್ತೆ, ಸರಿನಾ? ಬಟ್ ಅವನು ಹೇಳಿರೋದು, ವಾಟ್ ಇಸ್ ದ ಟೈಮ್, ಮಿನಿಮಮ್ ಟೈಮ್ ನೀಡೆಡ್ ಬೈ ದ ರಾಡ್ ಟು ಅಲೈನ್ ಇಟ್ ಸೆಲ್ಫ್ ಅಲಾಂಗ್ ದ ಫೀಲ್ಡ್ ಡೈರೆಕ್ಷನ್. ಈ ಫೀಲ್ಡ್ ಡೈರೆಕ್ಷನ್ ಅಲ್ಲೇ ಬಂದಿತ್ತಬೇಕಪ್ಪ, ಹೌದಾ? ಸೊ ನೋಡಿ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್, ದಿಸ್ ಇಸ್ ದ ಡೈಪೋಲ್, ದಿಸ್ ಇಸ್ ದ ಡೈಪೋಲ್, ಹೌದಾನೆ? ಫುಲ್ ಒಂದು ರೌಂಡ್ ಹೊಡಿತು ಅಂದ್ರೆ ಟಿ ಟೈಮ್ 360 ಡಿಗ್ರಿ, ಅರ್ಧ ರೌಂಡ್ ಹೊಡಿತು ಅಂದ್ರೆ t/2 180 ಡಿಗ್ರಿ. ಸೊ 90 ಡಿಗ್ರಿ ತಿರ್ಬೇಕು ಅಂದ್ರೆ t/4 ಟೈಮ್ ತಗೊಳ್ಬೇಕು. ಅಂದ್ರೆ ಕ್ಯಾಪಿಟಲ್ ಟಿ ನಲ್ಲಿ ಕಾಲ್ ಭಾಗ ಟೈಮ್ ತಗೊಳ್ಬೇಕು. ಅಂದ್ರೆ ನೋಡಿ, 4 ಇಂದ ಡಿವೈಡ್ ಮಾಡೋದು, ದ ಆನ್ಸರ್ ಇಸ್ π/2 into square root of ml divided by 2qe. ಅದೇ ತಾನೇ ಬೇಕಾಯ್ತು ನಮಗೆ, ಆಯ್ತಾ? π/2 into ml divided by 2qe ಅಂದ್ರೆ ಸ್ವಲ್ಪ ಹೈಯರ್ ಆರ್ಡರ್ ಕ್ವಶನ್. ಸೊ ಈ ತರ ಕ್ವಶನ್ಸ್ ಕೇಳಲ್ಲ, ಬಟ್ ನನಗೆ ಇದರಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಗೊತ್ತಾಯ್ತು. ನಮಗೆ ಏನೇನ್ ಗೊತ್ತಾಯ್ತು? ಟೌ ಇಸ್ ಈಕ್ವಲ್ ಟು qe ಅಂತ ಗೊತ್ತಾಯ್ತು, ಸರಿತಾನೆ? ಸೈನ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಥೀಟಾ ಅನ್ನೋದು ಗೊತ್ತಾಯ್ತು, ಮೊಮೆಂಟ್ ಆಫ್ ಇನರ್ಷಿಯಾ mr² ಅನ್ನೋದು ಗೊತ್ತಾಯ್ತು, ಸರಿನಾ? f is equal to ma ಗೊತ್ತಾಯ್ತು, ಟೌ is equal to i alpha ಗೊತ್ತಾಯ್ತು, ಮತ್ತೇನ್ ಗೊತ್ತಾಯ್ತು ಇದರಲ್ಲಿ?
ಆಯ್ತಾ ನೋಡಿ, ಆಲ್ಫಾ ಕ್ಯಾನ್ ಬಿ ರಿಟನ್ ಆಸ್ ಒಮೆಗಾ ಸ್ಕ್ವೇರ್ ಥೀಟಾ ಅಂತ. ವೆರಿ ಗುಡ್, ಅದು ಗೊತ್ತಾಯ್ತು. ಒಮೆಗಾ ಕ್ಯಾನ್ ಬಿ ರಿಟನ್ ಆಸ್ 2π/t ಅನ್ನೋದು ಗೊತ್ತಾಯ್ತು. ಸರಿನಾ? 2π ರೇಡಿಯನ್ಸ್ ಕವರ್ ಮಾಡಬೇಕು ಅಂದ್ರೆ ಟಿ ಅಷ್ಟು ಟೈಮ್ ಬೇಕಾಗುತ್ತೆ. ಅದೇ π/2 ರೇಡಿಯನ್ಸ್ ಕವರ್ ಮಾಡಬೇಕು ಅಂದ್ರೆ t/2 ಟೈಮ್ ಬೇಕಾಗುತ್ತೆ. ಇದೆಲ್ಲ ಗೊತ್ತಾಯ್ತು, ಹೌದಾ? ಸೊ ನೋಡಿ, ಒಂದೇ ಪ್ರಾಬ್ಲಮ್ ಅಲ್ಲಿ ವಿ ಹ್ಯಾವ್ ಮೆನಿ ಕಾನ್ಸೆಪ್ಟ್ಸ್. ಸರಿ ತಾನೆ? ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇದು ಸಿನಾಪ್ಸಿಸ್ ನ ನೆಕ್ಸ್ಟ್ ಇದೆ ಎಲೆಕ್ಟ್ರಿಕ್ ಫ್ಲಕ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಎಲೆಕ್ಟ್ರಿಕ್ ಫ್ಲಕ್ಸ್. ಬೋರ್ಡ್ ಬೇರೆ ಕಾಣ್ತಿದೆಯಲ್ಲ ನಿಮಗೆ? ಇವಾಗ ನೋಡೋಣ. ಸೊ ಪೇಜ್ ನಂಬರ್ ಮೋಸ್ಟ್ಲಿ 6 ಹೋಗೋಣ. ಗೋ ಫಾರ್ ಪೇಜ್ ನಂಬರ್ 6. ಅಲ್ಲೇ ಇದೆ, ಇನ್ನು ಫೈನಲ್ ಇದೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆಯಲ್ಲ, ಸೇಮ್. ನೋಡಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಗೊತ್ತಲ್ಲ ನಿಮಗೆ? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಯೂನಿಟ್ ಏರಿಯಾ. ಸರಿ ತಾನೆ? ಆ ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತಾ ಇದಾವೆ, ಹೌದಾ? ದಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್. ನೋಡಿ, ಫಾರ್ಮುಲಾ ಇದೆ. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್? ಫ್ಲಕ್ಸ್ ಇಸ್ ಈಕ್ವಲ್ ಟು E.ds. ಎಲೆಕ್ಟ್ರಿಕ್ ಫ್ಲಕ್ಸ್ d∅, ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್ d∅ is equal to electric field E dot small area ds. ಡಾಟ್ ಪ್ರಾಡಕ್ಟ್. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಸ್ಕೇಲಾರ ವೆಕ್ಟರ್? ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಸ್ಕೇಲಾರ್. ಯಾಕಂದ್ರೆ ಡಾಟ್ ಪ್ರಾಡಕ್ಟ್. ವೆರಿ ಗುಡ್. ಡಾಟ್ ಪ್ರಾಡಕ್ಟ್ ಬಂತಂದ್ರೆ ಅದರ ಆನ್ಸರ್ ಸ್ಕೇಲಾರ್ ಇರುತ್ತೆ. ದಟ್ಸ್ ವಾಟ್ ಇಸ್ ಆಲ್ಸೋ ಕಾಲ್ಡ್ ಸ್ಕೇಲಾರ್ ಪ್ರಾಡಕ್ಟ್. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಇದೆ ವೆಕ್ಟರ್, ಏರಿಯಾ ವೆಕ್ಟರ್ ಇದೆ ವೆಕ್ಟರ್, ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಸ್ಕೇಲಾರ್. ಹೌದಾನೆ? ಯು ನೋ ಗಾಸ್ ಥಿಯರಮ್? ದ ಟೋಟಲ್ ನಂಬರ್ ಆಫ್ electric flux. ಹೌದಾನೆ? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಈಸ್ 1/ε ಟೈಮ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ವೆರಿ ಗುಡ್. ದಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಬರೆದೇನೆ ಗಾಸ್ ಲಾ. ಹೌದಾನೆ? ಯು ನೋ ದಟ್ ಗಾಸ್ ಲಾ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಲಾ ಇಸ್ ಸೂಟೇಬಲ್ ಫಾರ್ ಸಿಮೆಟ್ರಿಕ್ ಚಾರ್ಜಸ್. ಸೊ ಇಟ್ ಈಸ್, ನೋಡಿ, ಗಾಸಿಯನ್ ಸರ್ಫೇಸ್. ಏನ್ ಗಾಸಿಯನ್ ಸರ್ಫೇಸ್ ಅಂದ್ರೆ ಗೊತ್ತ, ಹೌದಾನೆ? ಸೊ ಇಟ್ ಇಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಗಾಸಿಯನ್ ಸರ್ಫೇಸ್ is an imaginary surface. ಹೌದಾನೆ? ಇಫ್ ದ ಚಾರ್ಜ್ is spherical, the Gaussian surface is also a conducting sphere. ಸರಿ ತಾನೆ? ಸೊ ಇಫ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈಸ್ ಎ ಥಿನ್ ವೈರ್, ಈ ತರ ಒಂದು ವೈರ್ ಇತ್ತು ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಸೊ ಅಕಸ್ಮಾತ್ ಇಫ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಈ ತರ ಒಂದು ಯಾವುದೋ ವೈರ್ ಮೇಲೆ ಚಾರ್ಜ್ ಇದ್ರೆ ದ ಗಾಸಿಯನ್ ಸರ್ಫೇಸ್ ಯಾವ ತರ ಇರುತ್ತೆ? ಇಟ್ ವಿಲ್ ಬಿ ಎ ಸಿಲಿಂಡ್ರಿಕಲ್. ಇವಾಗ ಕರೆಕ್ಟ್ ಕೇಳ್ತಿದ್ಯಾ? ಇಟ್ ವಿಲ್ ಬಿ ಎ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಎಂತ ಸಿಲಿಂಡ್ರಿಕಲ್? ಅಕಸ್ಮಾತ್ ಪಾಯಿಂಟ್ ಚಾರ್ಜ್ ಇತ್ತು ಅಂದ್ರೆ ಗಾಸಿಯನ್ ಸರ್ಫೇಸ್ ಸ್ಪೆರಿಕಲ್ ಇರುತ್ತೆ, ಹೌದಾನೆ? ಅದೇ ನೀನು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನೀವು ಇದು ಮಾಡಿದ ಡೆರಿವೇಶನ್, ಒಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಥಿನ್ ಯೂನಿಫಾರ್ಮ್ಲಿ ಚಾರ್ಜ್ ವೈರ್ ಅಂತ. ಅವಾಗ ಯಾವ ಈ ಗಾಸಿಯನ್ ಸರ್ಫೇಸ್ ಇಮೇಜಿನ್ ಮಾಡಿದ್ವಿ ನಾವು? ಸಿಲಿಂಡ್ರಿಕಲ್. ಸೊ ದಿಸ್ ಇಸ್ ಅಬೌಟ್ ದ ಗಾಸ್ ಲಾ. ಸೊ ಯು ನೋ ಮೆನಿ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಬೇರೆ ಬೇರೆ ಅಪ್ಲಿಕೇಶನ್ ಗೊತ್ತು ನಿಮಗೆ, ಹೌದಾನೆ? ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇದು ಥಿನ್ ವೈರ್, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಎಂತದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಪ್ಲೇಟ್. ಹೌದಾ? ದೇರ್ ಆಲ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಇನ್ನೊಂದಿತ್ತು ಎಂತ ಸ್ಪಿಯರ್, ಬಟ್ ಈ ಸಲ ಡಿಲೀಟ್ ಮಾಡಿದ್ದೇನೆ. ಈ ಸಲ ಕೇಳೋದು ಹೆದರಬೇಡಿ, ಹೌದಾನೆ? ನೋಡಿ, ಫಸ್ಟ್ ಅಪ್ಲಿಕೇಶನ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಟ್ರೈಟ್ ವೈರ್. ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ electric field due to a thin uniform charge thin wire? Lambda divided by 2πε0 r. ಹೌದಾನೆ? ಸೊ ನೆಕ್ಸ್ಟ್ ಇದೆ ಡ್ಯೂ ಟು ಎ ಸ್ಪೆರಿಕಲ್ ಶೆಲ್ ಅಂತಿದೆ. ಸೊ ಡೋಂಟ್ ವರಿ, ಈ ಸಲ ಕೇಳಲ್ಲ ಅವನ್ನ, ಆಯ್ತಾ? ಸೊ ದಿಸ್ ಟೈಮ್ ಇಟ್ ವಿಲ್ ನಾಟ್ ಬಿ ಆಸ್ಕ್ಡ್. ಸೊ ನೆಕ್ಸ್ಟ್ ಇದೆ ಅದು ಇನ್ನೊಂದಾಗ ನಮ್ದು ಗಾಸ್ ಲಾ, ಯಾವುದು ಆಯ್ತಾ? ಇದು ಗ್ರಾಫ್ ಆಮೇಲೆ ನೋಡೋಣ. ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ ಬೇಡ, ಬಿಟ್ಟಾಕಿ. ಸೊ ನೆಕ್ಸ್ಟ್ ಪೇಜ್ ನೋಡೋಣ. ಶಾಲ್ ಗೋ ಫಾರ್ ಪೇಜ್ ನಂಬರ್ 6. ಪೇಜ್ ನಂಬರ್ 6 ಬಂತ? ಪೇಜ್ ನಂಬರ್ 6 ಬಂದಿದೆ ನೋಡಿ, ಹೌದಾನೆ? ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಥಿನ್ ಪ್ಲೇನ್ ಶೀಟ್ E is equal to lambda divided by 2ε0. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಫಾರ್ಮುಲಾದಲ್ಲಿ ನೋಡಿ, ಇಲ್ಲಿ ಆರ್ ಇಲ್ಲ ಇಲ್ಲಿ ಈ ಫಾರ್ಮುಲಾದಲ್ಲಿ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಥಿನ್ ವೈರ್ E was equal to lambda divided by 2πε0 ಏನಿತ್ತು? ಆರ್ ಇತ್ತು. ಬಟ್ ಈ ಫಾರ್ಮುಲಾದಲ್ಲಿ ಓನ್ಲಿ ಸಿಗ್ಮಾ ಡಿವೈಡ್ ಬೈ 2ε0 ಇದೆ, ಆಯ್ತಾ? ಅಂದ್ರೆ ಏನ್ ಇಂಪಾರ್ಟೆಂಟ್ ಅಂದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ ಥಿನ್ ಪ್ಲೇನ್ ಶೀಟ್
ಆಫ್ ಯೂನಿಫಾರ್ಮ್ ಚಾರ್ಜ್ ಡಿಸ್ಟೆನ್ಸ್ ಗಿವನ್ ಬೈ, ಹೌದಾ ನೋಡಿ, ಈಸ್ ಇಂಡಿಪೆಂಡೆಂಟ್ ಆಫ್ ಆರ್ ಅಂದ್ರೆ ಯಾವುದೇ ಒಂದು ಥಿನ್ ಶೀಟ್, ಎಕ್ಸಾಂಪಲ್ ನಿನ್ ನೋಟ್ಬುಕ್ ಶೀಟ್ ಇದೆಯಪ್ಪ, ಥಿನ್ ಶೀಟ್, ಹೌದಾನೆ, ಅದು ಅಕಸ್ಮಾತ್ ಚಾರ್ಜ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತು ಅಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಆ ಪಾಯಿಂಟ್ ಶೀಟ್ ಎಷ್ಟು ದೂರ ಇದೆ ಮೇಲೆ ಡಿಪೆಂಡ್ ಆಗೋದಿಲ್ಲ, ಯಾಕಂದ್ರೆ ಓನ್ಲಿ ಡಿಪೆಂಡ್ಸ್ ಅಪಾನ್ ಸಿಗ್ಮಾ. ವಾಟ್ ಇಸ್ ಸಿಗ್ಮಾ? ಏನ್ ಸಿಗ್ಮಾ ಇದು? ವಾಟ್ ಇಸ್ ದಿ ಸಿಗ್ಮಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಎಂತದು? ಸರ್ಫೇಸ್ ಚಾರ್ಜ್. ವಾಟ್ ಇಸ್ ದಿಸ್ ಲ್ಯಾಂಬ್ಡಾ? ದಟ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ದಿಟ್ ಇಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಅವ್ನು ಕೇಳ್ಬೋದು, ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ವೈರ್ ಡಿಪೆಂಡ್ಸ್ ಆನ್, ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಆನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಥವಾ ಚಾರ್ಜ್ ಕ್ಯೂ. ಇಟ್ ಡಿಪೆಂಡ್ಸ್ ಆನ್ ಎಪ್ಸಿಲಾನ್ ನಾಟ್. ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ, ಪರ್ಮಿಟಿವಿಟಿ ಆಫ್ ಮೀಡಿಯಂ, ಬಟ್ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್. ಅದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೋಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್. ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ಉಳಿದವೆಲ್ಲ ಆರ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಥಿನ್ ಶೀಟ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೋಲ್ಲ. ಆಯ್ತಾ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥಿನ್ ಇನ್ಫೈನೈಟ್ ಪ್ಯಾರಲಲ್ ಶೀಟ್ಸ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಸೈನ್. ಅದು ಇಲ್ಲೊಂದು ಶೀಟ್ ಇದೆಯಪ್ಪ, ರೆಡ್ ಕಲರ್ ತಗೊಂಡ್ಬಿಡ್ತೀನಿ. ಆಯ್ತಾ, ಯಾವೇ ಶೀಟ್, ಒಂದು ಶೀಟು, ಇನ್ನೊಂದು ಶೀಟ್ ಇಲ್ಲಿ ಪಕ್ಕದಲ್ಲಿದೆ, ಕಾಣ್ತಾ ಇದೆಯಾ? ಹೌದಾ, ಇದ್ರ ಮೇಲೆ ಪ್ಲಸ್ ಸಿಗ್ಮಾ ಅಷ್ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇದ್ರ ಮೇಲೆ ಮೈನಸ್ ಸಿಗ್ಮಾ ಅಷ್ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ. ಇದೆಲ್ಲ ಪ್ಲಸ್ ಸೈನ್ ಇದಾವೆ ಚಾರ್ಜಸ್, ಇಲ್ಲೆಲ್ಲ ಮೈನಸ್ ಚಾರ್ಜ್. ಎರಡು ಶೀಟ್ ಆ ಕಡೆ ಈ ಕಡೆ ಇಟ್ಬಿಟ್ಟಿದೀನಿ, ಹೌದಾನೆ ನೋಡಿ. ಅಟ್ ಎನಿ ಪಾಯಿಂಟ್ ಎನಿವೇರ್ ಇನ್ ದ ಸ್ಪೇಸ್ ಬಿಟ್ವೀನ್ ದ ಟೂ ಶೀಟ್ಸ್, ಈ ಮಧ್ಯದಲ್ಲಿ ಯಾವುದೇ ಪಾಯಿಂಟ್ ತಗೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇ ಬೈ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಬರೀ ಒಂದೇ ಒಂದು ಶೀಟ್ ಇದ್ರೆ ನೋಡಿ ಈ ಫಾರ್ಮುಲಾ, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಈ ತರ ಎರಡು ಶೀಟ್ ಇತ್ತು, ಕೇಳಿಸ್ತಿಲ್ಲ? ಯಾರು ಕೇಳಿಸ್ತಿಲ್ಲ ಅಂದ್ರು? ದಿವ್ಯಾನ? ನೋಡಿ, ಇವಾಗ ಅರ್ಥ ಆಗ್ತಿದೆಯಲ್ಲ? ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್ ಟೂ ಪ್ಲೇನ್ ಶೀಟ್ಸ್, ಈ ಮಧ್ಯದಲ್ಲಿ ಯಾವುದೇ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದ್ರೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ. ಎಷ್ಟಿರುತ್ತೆ? ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಬರೀ ಒಂದೇ ಒಂದು ಶೀಟ್ ಇತ್ತು ಅಂದ್ರೆ ಈ ಫಾರ್ಮುಲಾ, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಎರಡು ಶೀಟ್ ಇತ್ತು, ಅವು ಎರಡು ಶೀಟ್ ಮಧ್ಯದಲ್ಲಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಇದು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಇದು 2 ಅಂದ್ರೆ ಡಿವೈಡ್ ಮಾಡ್ಬೇಕು, ಇದು ಕಡಿಮೆ ಆಗುತ್ತೆ. ಇದು ಒಂದೇ ಶೀಟ್ ಇತ್ತು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೆಸ್, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, ಅರ್ಧ ಇರುತ್ತೆ. ಬಟ್ ಈ ತರ ಎರಡು ಪ್ಲೇಟ್ ಇದಾವೆ, ಎರಡು ಪ್ಲೇಟ್ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್, ಅಂದ್ರೆ ಇದ್ರ ಡಬಲ್ ಇರುತ್ತೆ, ಹೌದಾನೆ? ಮತ್ತೆ ಇನ್ನೊಂದು ನೋಡಿ, ಅಟ್ ಎನಿ ಪಾಯಿಂಟ್ ಔಟ್ಸೈಡ್ ದ ಶೀಟ್ಸ್, ಈ ತರ ಎರಡು ಶೀಟ್ ಇದಾವೆ, ಇಲ್ಲೊಂದು ಯಾವ್ದೋ ಪಾಯಿಂಟ್ ಇದೆ, ದೇರ್ ಇಸ್ ಎ ಪಾಯಿಂಟ್ ಇಯರ್, ದೇರ್ ಇಸ್ ಎ ಪಾಯಿಂಟ್ ಇಯರ್, ಎರಡು ಪ್ಲೇಟ್ ಇಂದ ಹೊರಗಿದಾವೆ, ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಹೌದಾನೆ? ಇಫ್ ಯು ಹ್ಯಾವ್ ಟೂ ಶೀಟ್ಸ್, ಎರಡು ಶೀಟ್ ಇದಾವೆ, ಒಂದು ಪ್ಲಸ್ ಸಿಗ್ಮಾ ಇದೆ, ಇನ್ನೊಂದು ಮೈನಸ್ ಸಿಗ್ಮಾ ಇದೆ, ಅವೆರಡೂ ಶೀಟ್ ನಡುವೆ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಅವೆರಡೂ ಶೀಟ್ ನ ಆಚೆ ಮತ್ತೆ ಈಚೆ, ಔಟ್ ಸೈಡ್, ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಇಲಿಸ್ಟ್ರೇಷನ್ 6 ಒಂದಿದೆ, ಓದ್ಬೋಣ. ಕಾಣ್ತಾ ಇದೆ ಇಲಿಸ್ಟ್ರೇಷನ್ 6? ನೋಡಿ, ಏನ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಎ ಸ್ಪಿಯರ್. ಒಂದು ಸ್ಪಿಯರ್ ಒಳಗಡೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇಟ್ಬಿಟ್ಟ, ಒಂದು ಪಾಸಿಟಿವ್ ಚಾರ್ಜ್ ಮತ್ತೊಂದು ನೆಗೆಟಿವ್ ಚಾರ್ಜ್ ಇಡೋ ಒಂದು ಡೈಪೋಲ್ ನ ಸ್ಪಿಯರ್ ಒಳಗಡೆ ಇಟ್ಬಿಟ್ಟ, ಯಾವ್ದೊಂದು ಗೋಳದ ಒಳಗಡೆ ಇಟ್ಬಿಟ್ಟ. ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸ್ಪಿಯರ್. ಹಾಗಾದ್ರೆ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸ್ಪಿಯರ್ ಈಸ್ ಅಂತ ಕೇಳ್ತಾನೆ, ಆಪ್ಷನ್ಸ್ ಕೊಡ್ತಾನೆ. ಕ್ಯೂ ಬೈ ಎಪ್ಸಿಲಾನ್ ನಾಟ್, ಮೈನಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್, 0, 2 ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಕೊಟ್ಬಿಡ್ತಾನೆ. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಶೀಟ್? ಐ ಮೀನ್, ಈ ಸ್ಪಿಯರ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ? ಇಟ್ ವಿಲ್ ಬಿ ಝೀರೋ. ದ ಆನ್ಸರ್ ಇಸ್ ಝೀರೋ. ಯಾಕೆ? ವಾಟ್ ಇಸ್ ದ ಟೋಟಲ್ ಚಾರ್ಜ್ ಇನ್ ದ ಸ್ಪಿಯರ್? ಈ ಸ್ಪಿಯರ್ ಟೋಟಲ್ ಚಾರ್ಜ್ ಎಷ್ಟಿದೆ? ಒಂದು ಪ್ಲಸ್ ಕ್ಯೂ ಚಾರ್ಜ್, ಇನ್ನೊಂದು ಯಾಕಂದ್ರೆ ಡೈಪೋಲ್ ಅಂದ್ರೆ ಗೊತ್ತಲ್ಲ, ಒಂದು ಪ್ಲಸ್ ಕ್ಯೂ ಇರುತ್ತೆ, ಮೈನಸ್ ಕ್ಯೂ. ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ? ಝೀರೋ. ದ ನೆಟ್ ಚಾರ್ಜ್ ಇಸ್ ಝೀರೋ. ಬಟ್ ಅಕಾರ್ಡಿಂಗ್ ಟು ಗಾಸ್ ಲಾ, ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಈಕ್ವಲ್ ಟು ದ ನೆಟ್ ಚಾರ್ಜ್ ಝೀರೋ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಹಾಗಾದ್ರೆ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಝೀರೋ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಝೀರೋ. ಕೆಳಗೆ ಬರೆದೆ ನಾವು, net charge inside the sphere q in is equal to 0. Therefore, according to Gauss law, the net flux is 0. ಆಯ್ತಾ ನೋಡಿ, ಇದು ಸಿಂಪಲ್. ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಈ ತರ ಕ್ವಶನ್ಸ್ ಕೇಳ್ತಾನೆ ಸಲ ಸಿ ಇ ಟಿ ಇಲ್ಲಿ, ಅರ್ಥ? ಸೊ ನೋಡಿ, ನೆಕ್ಸ್ಟ್ ಇದೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್
Potential. So potential, electric potential, ನಿಮ್ಗೆ ಗೊತ್ತಿದೆ amount of work done in bringing a unit positive charge from infinity to that point. ಹೌದಾ? ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V is equal to amount of work done W divided by ಯಾವ ಚಾರ್ಜ್ ಅಂದ್ರೆ Q naught. ಹೌದಾ? ಸೊ ಪೊಟೆನ್ಷಿಯಲ್, what is the SI unit for electric potential? Volt. Very good. ಹೌದಾ? ಸೊ ಹಾಗಾದ್ರೆ whether electric potential is scalar or a vector? Scalar. Electric potential is a scalar. ಎರಡನೇ ಚಾಪ್ಟರ್ ಇದು. ಹೌದಾ? ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಇಲ್ಲಿದೆಯಲ್ಲ, E is equal to ಮೈನಸ್ ಕರೆಕ್ಟಾ? E is equal to minus dV by dr. ಹೌದಾ? ಸೊ dV by dr is called a potential gradient. Potential gradient. ಹೌದ್ ತಾನೆ? ಸೊ ಅಂದ್ರೆ ಮೈನಸ್ ಸೈನ್ ಏನ್ ತೋರಿಸುತ್ತೆ ಅಂದ್ರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್. ಅರ್ಥಾಯ್ತಾ? ನೀನು ಎಲೆಕ್ಟ್ರಿಕ್ ಫೀಲ್ಡ್ ನ ದಿಕ್ಕಿನಲ್ಲಿ ಹೋಗ್ತಾ 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 ಹೋದ್ರೆ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ನೆಗೆಟಿವ್ ಸೈನ್. ಹೌದಾನೆ? ಅದೇ ಇಕ್ವೇಶನ್ ಇದು ಬರೆದೆ ನೋಡಿ. ಸೊ ರಿಟರ್ನ್ ದ ಸೇಮ್ ಇಕ್ವೇಶನ್ ಇಯರ್, ಬಟ್ ಇಲ್ಲೇನು ಗ್ರೇಡ್ ಅಂತ ಯೂಸ್ ಮಾಡಿದೆ, ಗ್ರೇಡಿಯಂಟ್ ವಿ ಅಂತ. ಅಂದ್ರೆ ಇದು 3 ಡೈಮೆನ್ಷನ್. ಏನಿದು? 3 ಡೈಮೆನ್ಷನ್. ಡಿ ಬೈ ಡಿ, ಮೋಸ್ಟ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ ಡಿಫ್ರೆನ್ಸಿಯೇಷನ್ ಅಂತ. ಡಿ ಬೈ ಡಿ ಆರ್ ಅಂದ್ರೆ ಡಿಫ್ರೆನ್ಶಿಯೇಟ್. ಹೌದಾನೆ? ಅದು ದಿಸ್ ಇಸ್ 3 ಡೈಮೆನ್ಷನ್. ನೋಡಿ, ಡೋ ವಿ ಬೈ ಡೋ ಎಕ್ಸ್, ಇಟ್ ಇಸ್ ಇನ್ ದ ಎಕ್ಸ್ ಡೈರೆಕ್ಷನ್. ಡೋ ವಿ ಬೈ ಡೋ ವೈ, ಇಟ್ ಇಸ್ ಇನ್ ದ ವೈ ಡೈರೆಕ್ಷನ್. ಡೋ ವಿ ಬೈ ಡೋ ಝಡ್, ಇಟ್ ಇಸ್ ಇನ್ ದ ಝಡ್ ಡೈರೆಕ್ಷನ್. ಹೌದಾ? ಸೊ ಇದೊಂದು ನೆನ್ಪಿಡಿ, ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಸೊ ಇದ್ರ ಬಗ್ಗೆ ನೆನ್ಪಿಡಿ. ಸೊ ದಿಸ್ ಈಸ್ ಈ ತರ ಬರೆದ್ರೆ ಉಲ್ಟಾ ಟ್ರಯಾಂಗಲ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಡೆಲ್ಟಾ. ಏನಂತ ಕರಿತೀವಿ ಇದಕ್ಕೆ? ಡೆಲ್ಟಾ. ಸೊ ಡೆಲ್ಟಾ ವಿ ಅಂದ್ರೆ ದಿಸ್ ಇಸ್ 3 ಡೈಮೆನ್ಷನಲ್ ಕಾನ್ಸೆಪ್ಟ್. ಅಂದ್ರೆ ಎಕ್ಸ್ ದಿಕ್ನಲ್ಲೂ, ವೈ ದಿಕ್ನಲ್ಲೂ ಮತ್ತೆ ಝಡ್ ದಿಕ್ನಲ್ಲಿ ಇರುತ್ತೆ ಅಂತ. ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ ಡೋ ವಿ ಬೈ ಡೋ ಎಕ್ಸ್ ಅಂದ್ರೆ ಎಕ್ಸ್ ದಿಕ್ನಲ್ಲಿ, ಡೋ ವಿ ಬೈ ಡೋ ವೈ. ಡಿ ಅಂತ ಓದೋ ಬದಲು ಅಂತ ಓದ್ತೀನಿ ನಾನು ಅದನ್ನ ಡೋ. ಈ ತರ ಬರೆದ್ರೆ ಡಿ, ಈ ತರ ಬರೆದ್ರೆ ಡೌ. ಆಯ್ತಾ? ಸೊ ಅದು ಬಿಟ್ಟಾಕಿ. ಸೊ ನೆನ್ಪಿಡಿ, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಅಷ್ಟು ಮಾತ್ರ ನೆನ್ಪಿಡಿ. ಹೌದ್ ತಾನೆ? ಸೊ ಹಾಗಾದ್ರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಆಫ್ ದ ಅರ್ತ್? ನಮ್ಮ ಅರ್ತಿನ ಪೊಟೆನ್ಷಿಯಲ್ ಎಷ್ಟು? ದ ಪೊಟೆನ್ಷಿಯಲ್ ಆಫ್ ದ ಅರ್ತ್ ಈಸ್ ಅಸ್ಯೂಮ್ ಟು ಬಿ 0. ನೆನ್ಪಿಟ್ಕೊಳ್ಳಿ, ದ ಪೊಟೆನ್ಷಿಯಲ್ ಆಫ್ ದ ಅರ್ತ್ ಈಸ್ ಅಸ್ಯೂಮ್ ಟು ಬಿ 0. ಆಯ್ತಾ? ದ ಪೊಟೆನ್ಷಿಯಲ್ ಆಫ್ ದ ಅರ್ತ್ ಈಸ್ ಅಸ್ಯೂಮ್ ಟು ಬಿ 0. ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ ಇವಾಗ. ಸೊ ನೋಡಿ, ಮೇಲೇನಿದೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಯ್ತು. ಅಂದ್ರೆ ಪೊಟೆನ್ಷಿಯಲ್ ಗಿಂತ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಸೊ ಇಲ್ಲುಸ್ಟ್ರೇಷನ್ 7 ಅನ್ನು ನೋಡಿರ್ರಿ. ಏನ್ ಮಾಡೋಣ ಇವಾಗ? ಟೈಮ್ ಎಷ್ಟಾಯ್ತು? 8 ಗಂಟೆ ಆಯ್ತಾ? ವಾಟ್ ಇಸ್ ದ ಟೈಮ್? 8 ಗಂಟೆ 8 ನಿಮಿಷ. ಆಯ್ತಾ? ಸೊ ಎಷ್ಟು ಪ್ರಾಬ್ಲಮ್ ಆಯ್ತು? ನೆಕ್ಸ್ಟ್ ಇನ್ನೂ ಒಂದು ಪೇಜ್ ಇದೆ. ಸೊ ಇನ್ನೊಂದಿದೆ, ಇಕ್ವಿಪರೆಂಟ್ ಸರ್ಫೇಸಸ್. ಸೊ ದೇರ್ ಆರ್ ಮೆನಿ ಕಾನ್ಸೆಪ್ಟ್ಸ್ ಇನ್ ಇಕ್ವಿಪರೆಂಟ್ ಸರ್ಫೇಸ್ ಇದೆ. ಆಯ್ತಾ? ಸೊ ಬಿಫೋರ್ ದಟ್ ಇದೊಂದು ಪ್ರಾಬ್ಲಮ್ ನೋಡ್ಬೋಣ ಇದನ್ನ. ಸೊ ಇದೊಂದು 2 ಮಿನಿಟ್ಸ್. ಯಾರು ನೆಕ್ಸ್ಟ್ ಕ್ಲಾಸ್ ಇದೆ ಯಾವ್ದಾರು? ಇಲ್ಲ ನೋಡಿ, ಇಲಿಸ್ಟ್ರೇಷನ್ 7. ಇಲಿಸ್ಟ್ರೇಷನ್ 7. ಆಯ್ತಾ? ಇಲಿಸ್ಟ್ರೇಷನ್ 7. ಸೊ ಈ ತರ ಪ್ರಾಬ್ಲಮ್ಸ್ ಕೇಳ್ತಾನೆ ನೋಡಿ. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಎ ಇಸ್ 20 ವೋಲ್ಟ್. ಇಲ್ಲೇ ಪಕ್ಕದಲ್ಲಿ ಮಾಡ್ಬಿಡ್ತೀನಿ. ಆಯ್ತಾ? ಸ್ವಲ್ಪ ಈ ಕಡೆ ಸರ್ಸಿದ್ನ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇ ಪಾಯಿಂಟ್ ಎ ಇದೆ ಅಂತ. ದಿಸ್ ಇಸ್ ಪಾಯಿಂಟ್ ಎ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ? 20 ವೋಲ್ಟ್ ಇದೆ. 20 ವೋಲ್ಟ್ ಇದೆ. ಅಟ್ ಪಾಯಿಂಟ್ ಬಿ ಇಟ್ ಈಸ್ ಮೈನಸ್, ಇಲ್ಲಿ ಪಾಯಿಂಟ್ ಬಿ ಇದೆ, ಇಲ್ಲಿ ಪೊಟೆನ್ಷಿಯಲ್ ಇಸ್ ಮೈನಸ್ 40 ವೋಲ್ಟ್ ಇದೆ. ಪ್ರಾಬ್ಲಮ್ ಓದ್ತಾ ಇದ್ದೀನಿ. ಫೈಂಡ್ ದ ವರ್ಕ್ ಡನ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇನ್ ಮೂವಿಂಗ್ ಎನ್ ಎಲೆಕ್ಟ್ರಾನ್ ಸ್ಲೋಲಿ ಫ್ರಮ್ ಬಿ ಟು ಎ. ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ, ದಿಸ್ ಇಸ್ ಪಾಯಿಂಟ್ ಬಿ, ಒಂದು ಎಲೆಕ್ಟ್ರಾನ್ ನೀನೇನ್ ಮಾಡಬೇಕು? ಬಿ ಇಂದ ಎಗೆ ನೀನು ತಗೊಂಡೋಗ್ಬೇಕು. ಅವಾಗ ನೀನು ಎಷ್ಟು ಕೆಲಸ ಮಾಡಬೇಕು ಅಂತ ಕೇಳಿದಾನೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೋರ್ಸ್? ಹೌದಾನೆ? ಎಕ್ಸ್ಟರ್ನಲ್ ಫೋರ್ಸ್ ಯಾರೋ ಎತ್ಕೊಂಡು ಹೋಗ್ತಾನೆ ಎಲೆಕ್ಟ್ರಿಕ್ ಫೀಲ್ಡ್ ನ, ಈ ಎಲೆಕ್ಟ್ರಾನ್ ನ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾನೆ. ದಟ್ ಈಸ್ ದ ಎಕ್ಸ್ಟರ್ನಲ್ ಫೋರ್ಸ್. ಅವನ್ ಎಷ್ಟು ಕೆಲಸ ಮಾಡಬೇಕು? ವಾಟ್ ಇಸ್ ದ ಫೈಂಡ್ ದ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಹೌದಾನೆ? ಎಷ್ಟು ವರ್ಕ್ ಡನ್ ಮಾಡ್ತೇನೆ ಕಂಡಿಡಿರಿ ಅಂತ ಹೇಳಿದಾನೆ. ಫ್ರಮ್ ಸ್ಲೋಲಿ ಫ್ರಮ್ ಬಿ ಟು ಎ. ಹೌದಾನೆ? ವಾಟ್ ಇಸ್ ದ ಟೆಸ್ಟ್ ಚಾರ್ಜ್ ಇಯರ್? ಯಾರು ಟೆಸ್ಟ್ ಚಾರ್ಜ್? ಎಲೆಕ್ಟ್ರಾನ್. ಅಂದ್ರೆ ಚಾರ್ಜ್ ಈಸ್ ಕ್ಯೂ ಇ. ದಟ್ ಈಸ್ ವಾಟ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್? 1.6 into 10 power of minus 19 ಕೂಲಮ್. ದಟ್ ಈಸ್ ಅಲ್ಲಿ ಬರ್ತೀನಿ. ಹೌದಾನೆ?
ದಿಸ್ ಈಸ್ ವಿ ಎ ಪೊಟೆನ್ಷಿಯಲ್ ಅಟ್ ಎ, ದಿಸ್ ಈಸ್ ವಿ ಬಿ ಪೊಟೆನ್ಷಿಯಲ್ ಅಟ್ ಬಿ. ಹೌದಾನೆ? ಸೊ ಹಾಗಾದ್ರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ವಿ ಎ ಮೈನಸ್ ವಿ ಬಿ. ವಾಟ್ ಇಸ್ ವಿ ಎ? ಎಷ್ಟಿದೆ? 20 ವೋಲ್ಟ್ ಮೈನಸ್ ವಿ ಬಿ ಇಸ್ ಮೈನಸ್ ಆಫ್ ಮೈನಸ್ 40. ಹೌದಾನೆ? ದಟ್ ಈಸ್ ಈಕ್ವಲ್ ಟು 60 ವೋಲ್ಟ್. The potential difference between point A and B is 60 volt. 60 volt. ಹೌದಾನೆ? ಸೊ ನಿಮಗೊತ್ತು ದ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್. ನೆನಪಿರ್ಬೇಕು, ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್. ಸೊ ಇಲ್ಲಿ ಬರೀತೀನಿ ನೋಡಿ, ಸ್ವಲ್ಪ ವರ್ಕ್ ಡನ್ ನೆನಪಿರ್ಬೇಕು ನೀವು. ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್, ಅಥವಾ ಚಾರ್ಜ್ ಕ್ಯೂ multiplied by the potential difference. ಹೌದಾನೆ? ಸೊ ವಾಟ್ ಇಸ್ ದ ಚಾರ್ಜ್? ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಮೈನಸ್ 1.6 ಇಂಟು 10 ಪವರ್ ಆಫ್ ಮೈನಸ್ 19, ಸರಿತಾನೆ? ಇಂಟು ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? 60 ವೋಲ್ಟ್. 60 ವೋಲ್ಟ್. ಹೌದಾನೆ? ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 9.6 ಇಂಟು 10 ಪವರ್ ಆಫ್ ಮೈನಸ್ 18 ಜೌಲ್ ಬರುತ್ತೆ. ಹೌದಾ? ಎಷ್ಟು? ಮೈನಸ್ 9.6 ಇಂಟು 10 ಪವರ್ ಆಫ್ ಮೈನಸ್ 18 ಜೌಲ್ ಬರುತ್ತೆ. నేను ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 16 ಆರ್ಲೆ 9.6 ಬರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಮೈನಸ್ 9.6 ಇನ್ 10 ಪವರ್ ಆಫ್ ಮೈನಸ್ 18 ಜೌಲ್ ಆಗುತ್ತೆ. 19 ಅಲ್ಲ 18 ಜೌಲ್ ಆಗುತ್ತೆ. ಹೌದಾನೆ? ಸೊ ಇದೇನಿದು ವರ್ಕ್ ಡನ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್. ಇವನು ಎತ್ಕೊಂಡು ಹೋಗ್ತಾನೆ, ಕಾರ್ತಿಕ್ ಎತ್ಕೊಂಡು ಹೋಗ್ತಾನಲ್ಲ, ಅವನ್ ಮಾಡ್ತಿರೋ ಕೆಲಸ ಇದು. ಹಾಗಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಎಷ್ಟು ಕೆಲಸ ಮಾಡುತ್ತೆ? ಇದನ್ನ ಅಪೋಸ್ ಮಾಡ್ತಾ ಇರುತ್ತೆ. ಅದು ಇಷ್ಟೇ ಕೆಲಸ ಮಾಡುತ್ತೆ, ಬಟ್ ಅಪೋಸ್ ಮಾಡ್ತಾ ಇರುತ್ತೆ. ದ ವರ್ಕ್ ಡನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿಲ್ ಬಿ ಪ್ಲಸ್. ಇದ್ರ ಉಲ್ಟಾ ಪ್ಲಸ್, ಏನಿಲ್ಲ ಮೈನಸ್ ಇದ್ರೆ ಇದ್ರ ಏನಾಗುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 9.6 ಇನ್ 10 ಪವರ್ ಆಫ್ ಮೈನಸ್ 18 ಜೌಲ್. ಅರ್ಥ ಆಯ್ತಾ? ನೋಡಿ, ವಾಟ್ ಇಸ್ ದ ಥಿಂಗ್? ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಮಲ್ಟಿಪ್ಲೈಡ್ ಬೈ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್. ಹೌದಾನೆ? ಸೊ ಎಕ್ಸಾಂಪಲ್, ನೀನು ಇದನ್ನ ಯು ಕ್ಯಾನ್ ಕಂಪೇರ್ ವಿತ್ ದ ಗ್ರಾವಿಟಿ. ಗ್ರಾವಿಟೇಷನ್ ಕಂಪೇರ್ ಮಾಡ್ಬೋದು. ಯಾವ್ದೊಂದು ಟೇಬಲ್ ಇದೆಪ್ಪ, ಕ್ಲಾಸ್ ರೂಮ್ ಟೇಬಲ್ ಇಟ್ಟಿದ್ದೀನಿ, ಕಾಣ್ತಿದೆ? ಟೇಬಲ್ ಚಿತ್ರ ಬರೀತಿದ್ದೀನಿ. ಹೌದಾನೆ? ಇಲ್ಲೊಂದು ಪಾಯಿಂಟ್ ಎ ಇದೆ, ಪಾಯಿಂಟ್ ಬಿ ಇದೆ. ಡಸ್ಟರ್ನ ಎ ಇಂದ ಬಿ ಮೂವ್ ಮಾಡ್ತೀನಿ. ಕೆಲಸ ಮಾಡಿದೀನಿ ತಾನೆ ನಾನು? ನಾನ್ ಮಾಡಿರೋ ಕೆಲಸ ಯಾರ ವಿರುದ್ಧ? ವರ್ಕ್ ಡನ್ ಅಗೇನ್ಸ್ಟ್ ಗ್ರಾವಿಟೇಷನ್ ಅಲ್ಲ. ಐ ಹ್ಯಾವ್ ಡನ್ ದ ವರ್ಕ್ ಅಗೇನ್ಸ್ಟ್ ದ ಫ್ರಿಕ್ಷನ್. ಯಾಕೆ? ಈ ಪಾಯಿಂಟ್ ಎ ಅರ್ತ್ ಸೆಂಟರ್ ಎಷ್ಟು ದೂರದಲ್ಲಿದೆ, ಈ ಪಾಯಿಂಟ್ ಬಿ ನು ಅರ್ತ್ ಸೆಂಟರ್ ಅಷ್ಟೇ ದೂರ ಇದೆ. ಅಂದ್ರೆ ಎರಡರ ನಡುವೆ ದೇರ್ ಇಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್. ಅದೇ ನೀನೊಂದು ವಸ್ತು ನನ್ನ ನೆಲದ ಮೇಲಿಂದ ಟೇಬಲ್ ಮೇಲೆ ಎತ್ತಿಟ್ಟಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತಾ ಇತ್ತು. ಅವಾಗ ನೀನು ಗ್ರಾವಿಟೇಷನ್ ವಿರುದ್ಧ ಕೆಲಸ ಮಾಡ್ತೀಯ. ಬಟ್ ಟೇಬಲ್ ಮೇಲಿರೋ ವಸ್ತುನೇ ಮತ್ತು ಟೇಬಲ್ ಮೇಲೆ ಇನ್ನೊಂದು ಜಾಗಕ್ಕೆ ನೀನು ತಗೊಂಡು ಹೋದ್ರೆ, ನೀನು ಮಾಡಿರೋ ಕೆಲಸ ನಾಟ್ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್, ಇಟ್ ಇಸ್ ಓನ್ಲಿ ಅಗೇನ್ಸ್ಟ್ ದ ಫ್ರಿಕ್ಷನ್. ಹೌದಾನೆ? ಸೊ ದೇರ್ ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್, ಇಲ್ಲಿ ಮಾಸ್, ಮಲ್ಟಿಪ್ಲೈಡ್ ಬೈ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಮಲ್ಟಿಪ್ಲೈಡ್ ಬೈ ದ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ, ಅಕಸ್ಮಾತ್ ಇಲ್ಲಿ ಪಾಯಿಂಟ್ ಎ ಇದೆ. ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ? 20 ವೋಲ್ಟ್. ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ? ಮೈನಸ್ 40 ವೋಲ್ಟ್. ಅವಾಗ 9.6 ಅಷ್ಟು ವರ್ಕ್ ಡನ್ ಮಾಡ್ತೀವಿ. ಅಕಸ್ಮಾತ್ ಎರಡರದ್ದು ಪೊಟೆನ್ಷಿಯಲ್ ಸೇಮ್ ಇತ್ತು ಅಂದ್ರೆ, ಇದು 20 ವೋಲ್ಟ್, ಇದು 20 ವೋಲ್ಟ್ ಇತ್ತು ಅಂದ್ರೆ 0 ಆಗ್ಬಿಡುತ್ತೆ. ವೆರಿ ಟೆಕನ್ ಮೈನಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 0. ಅಂದ್ರೆ ಇಫ್ 2 ಪಾಯಿಂಟ್ಸ್ ಆರ್ ಅಟ್ ದ ಸೇಮ್ ಪೊಟೆನ್ಷಿಯಲ್, ನೀನ್ ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಒಂದು ಚಾರ್ಜ್ ನ ಕ್ಯಾರಿ ಮಾಡೋದಕ್ಕೆ. ಬಟ್ ಎರಡರ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರೋದ್ರಿಂದ ಯು ಶುಡ್ ಡೂ ಸಮ್ ವರ್ಕ್ ಅಗೇನ್ಸ್ಟ್ ದ field, so that work done will be equal to q, the charge that you are moving, multiplied by the potential difference. ಅರ್ಥ ಆಯ್ತಾ? ಸೊ ಸ್ಟಾಪ್ ಮಾಡೋಣ ಇಲ್ಲಿಗೆ. ಸೊ ನಂದು ಮೊಬೈಲ್ ಚಾರ್ಜ್ ಖಾಲಿ ಆಗ್ತಾ ಇದೆ. ಸೊ ಸ್ಟಾಪ್ ಮಾಡೋಣ. ಸೊ ಇಲ್ಲಿ ತನಕ ಓದ್ಕೊಂಡಿರಿ. ಅರ್ಥ ಆಯ್ತಲ್ಲ? ಸೊ ಇನ್ನೂ ಒಂದು ಅವರ್ ಬೇಕು ಸಿನಾಪ್ಸಿಸ್ ಮುಗಿಯಕ್ಕೆ. ಸೊ 8 ಜನ ಇದಾರೆ ನೋಡ್ತೀನಿ ಆನ್ಲೈನ್ ಅಲ್ಲಿ. ಏನೋ ಉಪಯೋಗ ಆಗ್ತಾ ಇದೆಯಾ? ಕರಿಬಸ್ಬೋದನ? ಇಲ್ಲ. ಸೊ ಓಕೆ, 15 ಮೆಂಬರ್ಸ್ ಅಷ್ಟೇ ಇದಾರೆ. ಓನ್ಲಿ 15 ಮೆಂಬರ್ಸ್ ಔಟ್ ಆಫ್ 45. ಓಕೆ, ಸೊ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಕಂಟಿನ್ಯೂ ಮಾಡೋಣ. ಸೊ ಸ್ಟಾಪ್ ಮಾಡೋಣ. ಸ್ಟಾಪ್ ಇಟ್. ಮತ್ತೆ ಅಗೇನ್ ಟುಮಾರೋ 7 to 8. ಓಕೆ, ಸೊ ಶಾಲ್ ಎಂಡ್.